ಅವಕಾಶ ಇದೆ. ಆದಷ್ಟು ಇಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಸೊ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಉಪಸ್ಥಿತರಿದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿ. ಶಾಸಕರು ಕೂಡ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಅವರು ನನಗೆ ಮನವಿ ಒತ್ತಾಯವನ್ನ ಮಾಡಿದ್ರು. ಸೊ ನಾವು ಕೂಡ ಒಂದು ಕಡೆಯಿಂದ ಮಾಡ್ಕೊಂಡು ಬರುವಾಗ ಶಾಸಕರು ಕೇಳಿದ್ದಾರೆ ಅಂತೇಳಿ ನೆಕ್ಸ್ಟ್ ಇಲ್ಲೇ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿ ಇಲ್ಲಿ ಮಾಡ್ತಾ ಇದ್ದೇವೆ. ಸಮಸ್ಯೆಗಳು ತುಂಬಾ ಇದಾವೆ. ಇದು ಮಲೆನಾಡು ಭಾಗ, ಸ್ವಲ್ಪ ಬಯಲುಸೀಮೆ ಪ್ರದೇಶನೂ ಇರ್ತಕ್ಕಂಥ ಕ್ಷೇತ್ರ. ಮಲೆನಾಡು ಸಮಸ್ಯೆಗಳು ಒಂಥರ ಇದಾವೆ, ಬೇರೆ ಕಡೆ ಇನ್ನೊಂದ್ ತರ ಇದೆ. ಸಮಸ್ಯೆ ಕೆಲವು ಜಟಿಲವಾಗಿರೋವು ಇದಾವೆ, ಕೆಲವು ಬಗೆಹರಿಸೋದಕ್ಕೆ ಆಗುವಂತವಿದಾವೆ, ಕೆಲವು ಬಗೆಹರಿಸಲಿಕ್ಕೆ ಆಗದೇ ಇರುವಂತವು ಕೂಡ ಇದಾವೆ. ಆ ಎಲ್ಲಾ ರೀತಿಯ ಜನಗಳು ಕೂಡ ತಾವಿಲ್ಲಿ ಬಂದಿದ್ದೀರಾ, ಬಹಳ ಜನ ಬಂದಿದ್ದೀರಾ. ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನ ನಾವು ಜಿಲ್ಲಾಡಳಿತದ ವತಿಯಿಂದ ಮಾಡ್ತೇವೆ. ಖಂಡಿತವಾಗಿ ನಮ್ಮಲ್ಲಿ ನೀವು ಕೊಟ್ಟಂತ ಅರ್ಜಿ ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಹೋಗಿ ಅದು ಆ ಪರಿಹಾರ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಹಾಗೆ ಇರ್ತದೆ. ಇವತ್ತು ನೀವು ಕೊಟ್ಟರು, ಇವತ್ತೇನಪ್ಪ ನಮ್ಗೆ ಉತ್ತರ ಸಿಗ್ಲಿಲ್ಲ ಅಂತ ನಿಮ್ಗೆ ಅನ್ನಿಸಬಹುದು. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಎಂಟರ್ ಆದ್ರೆ ಅದು ಫಾಲೋ ಅಪ್ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಇರ್ತದೆ. ನಾನು ಕೂಡ ಕಾಲದಿಂದ ಕಾಲಕ್ಕೆ ಈ ತರ ಜನಗಳಿಂದ ಬಂದ ಅರ್ಜಿಗಳು ಏನಾಗಿದ್ದಾವೆ ಅಂತ ನಾನು ಫಾಲೋ ಅಪ್ ಮಾಡ್ತೇನೆ ಮೇಲ್ನಿಂದ. ಸೊ ಹಾಗಾಗಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದೆ. ಯಾಕಂದ್ರೆ ಕೆಲವು ಕೆಲಸ ಸ್ಪಾಟ್ ಅಲ್ಲಿ ಆಗ್ಬಹುದು, ಆದ್ರೆ ಕೆಲವು ಕೆಲಸ ಹಿಂದ್ಗಡೆ ಆಗುವಂತಹದ್ದು ಹೆಚ್ಚು ಕೆಲಸಗಳು ಇರ್ತವೆ. ಹಿಂದ್ಗಡೆ ಆದಾಗ ಕಣ್ಣಿಗೆ ಕಾಣೋದು ಇಲ್ಲ ಒಂದೊಂದು ಬಾರಿ. ಸೊ ಹಾಗಾಗಿ ಆ ರೀತಿ ತಮ್ಗೆ ಅದು ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಎರಡನೇದು, ನೀವು ಬಂದು ಹೇಳುವಾಗ ಕೆಲವು ಸಮಸ್ಯೆಗಳ ಸ್ವರೂಪ ನಮ್ಗೆ ಗೊತ್ತಿರುತ್ತೆ. ಗೊತ್ತಿದ್ರೆ ನಾವು ನೀವು ಕೊಡೋ ಅರ್ಜಿನ ತಗೊಂಡು ಇಟ್ಕೊಂಡ್ ಬಿಡ್ತೇವೆ, ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಸಮಸ್ಯೆ ಏನು ಅಂತ ಗೊತ್ತಿದೆ. ಬಹುಶಃ ಈಗ ಒಂದೊಂದು ಸ್ವರೂಪದ ಸಮಸ್ಯೆಗೆ 200 ಜನ ಬಂದಿರಬಹುದು, ಒಂದೇ ಪ್ರಾಬ್ಲಮ್ ಇರಬಹುದು ಅವ್ರದ್ದು. ಆದ್ರೆ 200 ಜನನು ಪ್ರತಿಯೊಬ್ಬರು ನಮ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಬ್ರು ಇಬ್ರು 4 ಜನ ಎಕ್ಸ್ಪ್ಲೈನ್ ಮಾಡಿದ್ರೆ ಬೇರೆಯವ್ರದ್ದು ನಮ್ಗೆ ಅರ್ಥ ಆಗುತ್ತೆ, ಓ ಇವರು ಅದೇ ಸಮಸ್ಯೆ ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ನಾವು ನಿಮ್ಗೆ ಹೆಚ್ಚು ಸಮಯ ಅದನ್ನ ನಿಮ್ಮ ಹತ್ರ ಕೇಳ್ದೇನು ಹೋಗ್ಬಹುದು. ಅಲ್ಲಿಗೆ ವಿಚಾರ ಏನು ಅಂದ್ರೆ ನಮ್ಮ ಗಮನದಲ್ಲಿ ಆ ಸಮಸ್ಯೆ ಇದೆ ಅಂತ. ಪರಿಹಾರ ಮಾಡುವಾಗ ನಾವು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಅಂದ್ರೆ, ಯಾವ ಸಮಸ್ಯೆ ಜನ ಹೆಚ್ಚಾಗಿ ಹೇಳಿದರೆ ಅದನ್ನ ಪ್ರಯಾರಿಟಿ ಆಗಿ ತಗೊಂಡು ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೇವೆ. ಹಾಗಂತೇಳಿ ಉಳಿದಿದ್ದು ಮಾಡೋದಲ್ಲ ಅಂತ ಅಲ್ಲ, ಉಳಿದಿದ್ದು ಮಾಡ್ತೇವೆ. ಆದ್ರೆ ಹೆಚ್ಚು ಸಮಸ್ಯೆ ಯಾರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಪ್ರಯಾರಿಟೈಸ್, ಆದ್ಯತೆ ಕೊಟ್ಕೊಂಡು ಸಾಲ್ವ್ ಮಾಡಿಕೊಂಡು ಬರುವಂತ ಕೆಲಸವನ್ನ ಮಾಡ್ತೇವೆ. ಹಾಗಾಗಿ ತಮ್ಮಲ್ಲಿ ನಾನು ಇಷ್ಟೇ ಮನವಿ, ಇದನ್ನ ನೀವು ಬಂದಂತವರು ಆದಷ್ಟು ಸಂಕ್ಷಿಪ್ತವಾಗಿ ತಮ್ಮ ಸಮಸ್ಯೆಯನ್ನ ಹೇಳಿ. ಹಿಂದೆ ಒಂದು 10 ಜನ ಆಲ್ರೆಡಿ ಆ ಸಮಸ್ಯೆ ಹೇಳಿದ್ರೆ ನೀವು ಪೂರ್ತಿ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಿಮ್ ಮನಸ್ಸಲ್ಲಿ ಇರುತ್ತೆ, ಪೂರ್ತಿ ಪ್ರಾಬ್ಲಮ್ ಹೇಳ್ಕೋಬೇಕು ಅಂತ ನಾನು ಊರಿಂದ ಇಲ್ಲಿಗೆ ಬಂದಿದ್ದೇನೆ, ನಾನು ಪೂರ್ತಿ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಇವ್ರು ಬಿಡ್ಲಿಲ್ವಲ್ಲ ಅಂತ. ಆದ್ರೆ ಒಬ್ಬೊಬ್ರು ನಾವು ಪೂರ್ತಿ ಪ್ರಾಬ್ಲಮ್ ಗೊತ್ತಿರೋ ಸಮಸ್ಯೆನೆ ಬಿಡಿಸಿ 10 ಬಾರಿ 20 ಬಾರಿ ಹೇಳಕ್ ಹೋದ್ರೆ ಬೇರೆಯವ್ರಿಗೆ ಸಮಯಾವಕಾಶ ಆಗೋದಿಲ್ಲ. ಸೊ ನಮ್ಗೆ ಸಮಸ್ಯೆ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಕೇಳಿ ತಿಳ್ಕೊಳ್ತೇವೆ, ಗೊತ್ತಿದೆ ಅಂತ ಹೇಳಿದ್ರೆ ಆಯ್ತು ಅಟೆಂಡ್ ಮಾಡ್ತೀವಿ ಅಂತ ಅಷ್ಟೇ ಹೇಳ್ತೇವೆ. ಹಾಗಂತೇಳಿ ತಾವು ಅದರಿಂದ ಎಲ್ಲೋ ನಂದು ಸರಿಯಾಗಿ ನನ್ಗೆ ಕೇಳಲಿಲ್ಲ ಅನ್ನೋ ಭಾವನೆ ಬರೋದು ಬೇಡ. ಆದಷ್ಟು ಇದನ್ನ ಬಹಳ ಸಿನ್ಸಿಯರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ತೋರ್ಪಡಿಕೆಗೆ ಅಲ್ಲ. ಇದು ಬಹಳ ನಾವು ಪ್ರಾಮಾಣಿಕವಾಗಿ ಜನಗಳ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ. ಯಾವ್ದೆಲ್ಲ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಅವುಗಳನ್ನ ಪರಿಹಾರ ಮಾಡ್ತೇವೆ. ಆದ್ರೆ ಸಾಧ್ಯ ಇಲ್ಲದೆ ಇರೋದು ಇದಾವೆ. ಕೆಲವರು ಆ ಕಾನೂನಾತ್ಮಕವಾಗಿ ಆಗದೇ ಇರುವಂತ ವಿಚಾರನೂ ಕೇಳಕ್ ಬಂದಿರ್ತಾರೆ, ನೋಡಿದ್ದೇನೆ ಬೇರೆ ಜನಸ್ಪಂದನೆ. ಅಂತವೆಲ್ಲ ನಾವು ಮಾಡಕ್ ಆಗೋದಿಲ್ಲ. ನಮ್ಮನ್ನ ದಯವಿಟ್ಟು ನೀವು ದೂಷಣೆ ಮಾಡಿದ್ರು ಸರಿ, ನಾವು ಆಗದೇ ಇರುವಂತಹದ್ನ ಮಾಡಕ್ ಆಗೋದಿಲ್ಲ. ಆಮೇಲೆ ಕೆಲವರು ವೈಯಕ್ತಿಕ ದ್ವೇಷಗಳಿಟ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವರು ಅಂತದ್ದು ತುಂಬಾ ಒಂದು 25% ಅಂತವೇ ಬರ್ತವೆ. ಪರ್ಸನಲ್ ಗ್ರಡ್ಜಸ್, ಇವ್ರಿಗೆ ದ್ವೇಷ ಅಂತ ತಗೊಂಡ್ ಬಂದ್ಬಿಟ್ಟು ಅವ್ರು ಏನೋ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡ್ದಂಗೆ ಮಾತಾಡುವಂತದ್ದು. ಇವೆಲ್ಲ ವೈಯಕ್ತಿಕ ವ್ಯಾಜ್ಯಗಳಿಗೆ ನಾವು ಜನಗಳ ಕೆಲಸನೇ ಮಾಡೋದು ಕಷ್ಟ ಆಗಿದೆ. ಇನ್ನು ವ್ಯಾಜ್ಯಗಳನ್ನ, ವೈಯಕ್ತಿಕ ದ್ವೇಷಗಳನ್ನ ನಾವು ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನಿಮ್ಗೆ ಮಾಹಿತಿಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನಾವು ಅದು ಅರ್ಥ ಆದ್ರೂ ಕೂಡ ಒಂದೊಂದ್ ಬಾರಿ ಏನು ಹೇಳಕ್ ಹೋಗಲ್ಲ ಇವೆಲ್ಲ. ಯಾಕಂದ್ರೆ ಹೇಳಕ್ ಹೋದ್ರೆ
ಜನನು ಸಿಟ್ಟಾಗ್ತಾರೆ, ಸತ್ಯ ಹೇಳಿದ್ರು ಸಿಟ್ಟಾಗ್ತಾರೆ, ಒಂದೊಂದು ಬಾರಿ ಸಮಯನೂ ಬಹಳ ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ನೀವು ಹೇಳಿದ್ದನ್ನ ನಾವು ಆಲಿಸ್ಕೊಂಡು ಆದಷ್ಟು ಪರಿಹರಿಸಬಹುದಾದಂತ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಇಡೀ ಜಿಲ್ಲಾಡಳಿತ ಪ್ರಾಮಾಣಿಕ, ನಾನಂತ ಒಬ್ಬನೇ ಅಂತಲ್ಲ, ಶಾಸಕರಿಂದ ಹಿಡಿದು MP ಅವರಿಂದ ಹಿಡಿದು ಎಲ್ಲರೂ ಕೂಡ DC ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ನಾವು ಪ್ರಯತ್ನ ಮಾಡ್ತೇವೆ. ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಲ್ಲಾರ್ಗೂ ನಾವು ಆಲಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲೂ ನಾನು ಸಹಕಾರ ಕೇಳ್ತಾ ಇದ್ದೇನೆ. ಇಲ್ಲಿ ಬಂದು ಒಬ್ಬೊಬ್ಬರೇ ನಿಂತ್ಕೊಂಡ್ಬಿಟ್ರೆ ಹಿಂದೆ ಇರೋರಿಗೆಲ್ಲ ಬಹಳ ಸಮಯ ತೊಂದರೆ ಆಗುತ್ತೆ. ಆ ರೀತಿ ಆಗದ ಹಾಗೆ ಬೇರೆಯವ್ರಿಗೂ ಅವಕಾಶ ಆಗೋ ತರ ತಾವು ಸಹಕರಿಸಬೇಕಂತ ಮನವಿ ಮಾಡ್ತೇನೆ. ಆತ್ಮೀಯ ಜನಸ್ಪಂದನ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಅವರೇ, ಅರಸೀಕೆರೆಯ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡ ಸರ್ ಅವರೇ, ಮಾನ್ಯ ಸಂಸತ್ ಸದಸ್ಯರಾದಂತಹ ಶ್ರೇಯಸ್ ಪಟೇಲ್ ಅವರೇ, ಜಿಲ್ಲಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂದದವರೇ, ಎಲ್ಲ ವಿವಿಧ ಸಂಘಟನೆ ಎಲ್ಲ ಪ್ರಮುಖರೇ, ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶ್ಪುರ, ಮಲ್ನಾಡ್ ಭಾಗ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವಿಶೇಷವಾದ ಸಮಸ್ಯೆಗಳಿದೆ. ಅದು ಕೃಷ್ಣ ಬೈರೇಗೌಡರು ಕೂಡ ಗೊತ್ತಿದೆ. ಈಗ ಆಲ್ರೆಡಿ ಅವರು ತನ್ನ ಭಾಷಣದ ಮುಖಾಂತರ ಕೂಡ ಹೇಳಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆ. ಈ ದೃಷ್ಟಿಯನ್ನು ಇಟ್ಕೊಂಡು ನಮಗೆ ಕಂದಾಯ ಇಲಾಖೆ ಸಚಿವರೇ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ದು ನಮ್ಮ ಒಂದ್ ರೀತಿ ಸೌಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ನಾನು ಮಾನ್ಯ ಸಚಿವರು ಗಮನಕ್ಕೆ ತಂದೆ, ದಯವಿಟ್ಟು ಸಕಲೇಶ್ಪುರದಲ್ಲಿ ತಮ್ಮ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಸಭೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಜಿಲ್ಲಾಧಿಕಾರಿಗಳಿಗೆ 15 ದಿವಸ ಮುಂಚೆನೆ ಲೆಟರ್ನ ಕೊಟ್ಟಿದ್ದೆ. ಮಾನ್ಯ ಸಚಿವರಿಗೂ ಕೂಡ ಮೊನ್ನೆ ನಾನು ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದೆ. 2 ದಿವಸಕ್ಕೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಸಚಿವರು 16ನೇ ತಾರೀಕಿಗೆ ಬರ್ತಾರೆ ಅಂದ್ರೆ ನಂಗೆ ಬೇರೆ ಕಾರ್ಯಕ್ರಮ ಇತ್ತು, ಮತ್ತೆ ಅವಕಾಶ ಸಿಗಲ್ಲ, ಸಿಕ್ಕಂತ ಅವಕಾಶವನ್ನು ಉಪಯೋಗಿಸಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಮಾನ್ಯ ಸಚಿವರಿಗೆ ಕಂದಾಯ ಇಲಾಖೆ ಬಗ್ಗೆ ಅತ್ಯಂತ ಹೆಚ್ಚಿನ ಆಳವಾದ ಅಧ್ಯಯನವನ್ನ ಮಾಡಿದ್ದಾರೆ. ಅವ್ರಿಗೆ ವಿಚಾರಗಳು ಗೊತ್ತಿದೆ. ಮೊದಲೇ ಯಾಕೆ ಈ ರೀತಿ ವಿಚಾರಗಳು ಹೇಳಿದ್ರು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಒಂದು ಸಮಸ್ಯೆಗೆ 100 ಜನ ಬಂದಿರ್ತೀರಾ, ಒಬ್ಬರಿಗೆ ಏನ್ ಸಮಸ್ಯೆಗೆ ಆನ್ಸರ್ ಕೊಡಬಹುದು ಅಂತಕ್ಕಂಥದ್ದನ್ನ ಕೊಡ್ತಾರೆ. ಸಮಯ ಆದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲವನ್ನು ಅಟೆಂಡ್ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿನಿ, ಅದರಲ್ಲೂ ಕೂಡ ನಾನು ಹೇಳಿದೀನಿ, ಖಂಡಿತವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ತಮ್ಮ ಸಮಸ್ಯೆನ ಪರಿಹಾರ ಮಾಡೋ ನಿಟ್ಟಿನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದನ್ನ. ಇವತ್ತೇ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆ ಇಲ್ಲೇ ಬಗೆಹರಬಹುದು. ಕೆಲವೊಂದು ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ಏನ್ ತಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರ ಖಂಡಿತವಾಗ್ಲೂ ಕೂಡ ಮಾನ್ಯ ಸಚಿವರು ಕೂಡ ಅದನ್ನ ರಿವ್ಯೂ ಮಾಡ್ತಾರೆ. ನಂತರ ದಿನಗಳಲ್ಲಿ ನಾನು ಕೂಡ ಮತ್ತೆ ಅದನ್ನ ರಿವ್ಯೂ ಮಾಡಿ ಆದಷ್ಟು ಸಮಸ್ಯೆನ ಪರಿಹಾರ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಕಡಿಮೆ ಅವಧಿಯಲ್ಲಿ ಜನಗಳಿಗೆ ನಾವು ಸೋಷಿಯಲ್ ಮೀಡಿಯಾ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಕರೆಯನ್ನು ಕೊಟ್ಟರು ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಂಖ್ಯೆಯ ಜನಗಳು ಬಂದಿದ್ದಾರೆ. ಯಾಕೆಂದ್ರೆ ಬಂದಿರೋದ್ರ ದೃಷ್ಟಿ ನೋಡಿದ್ರೆ ಮಾನ್ಯ ಸಚಿವರು ಮತ್ತೆ ನಮ್ಗಳ ಬಗ್ಗೆ ತಮ್ಗೆ ಇರ್ತಕ್ಕಂಥ ನಂಬಿಕೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾವು ಪ್ರಾಮಾಣಿಕವಾಗಿ ತಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ತಾವುಗಳು ಆದಷ್ಟು ಕಡಿಮೆ ಸಮಯದಲ್ಲಿ ತಮ್ಮ ಸಮಸ್ಯೆನ ಶಾರ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿ ಅಂತೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ. ಬೋರ್ಡ್ ಆ ಕಡೆ ಚೇಂಜ್ ಮಾಡ್ತಾರೆ, ನಿಮ್ದು ಈ ಕಡೆ ಚೇರ್ ಚೇಂಜ್ ಮಾಡ್ಕೊಂಡಿದ್ದೀರಾ, ಬೋರ್ಡ್ ಚೇಂಜ್ ಮಾಡಿದ್ದೀವಿ. ಫೋಟೋ ತಗೋತೀವಲ್ಲ, ಇದು ಸ್ಟೇರ್ ಒಂಚೂರು ಆ ಕಡೆಗೆ ಹಾಕೋಣ. ಮೈಕು ಬರಂಗ್ ಹಾಕೋಬೇಕಿತ್ತು, ಏನ್ ಕೇಳ್ತಾರೆ ಗೊತ್ತಾಗಲ್ಲ ನಿಮಗೆ. ಮೈಕ್ ಮಂಜೂರಿ ಜಮೀನಾ ಏನು ಸ್ವಂತ ಜಮೀನು? ಹಾಗಾದ್ರೆ ಬೋಡಿ ಬರೋದು, ಇದು ದುರಸ್ತು ಬರೋದು. ಡಿಸ್ಪ್ಯೂಟ್ ಇಲ್ಲ ಅಂದ್ರೆ ಆಗುತ್ತೆ ಬಿಡಪ್ಪ. ಇದ್ರಲ್ಲಿ PMG ಅಲ್ಲಿ ನೋಡಿ, PMG ಪುಷ್ ಮಾಡಿ. ADLR ಯಾರು? ADLR
ADLR ಹೇಳ್ತೀರಿ ಬನ್ನಿ ಬನ್ನಿ ಅಮ್ಮ. ಹಾ, ಈ ಕಡೆಗೆ ತಳಿ ನಾನು ಏನಮ್ಮ? ಹಾಕತ್ತೀನಿ. ಮಿನಿಸ್ಟರ್ ಹೇಳಿಯಲ್ಲ ಕೋರ್ಟ್ಗೆ ಹೋಗಕ್ಕೆ ಹೇಳಿದಿರಂತೆ, ಚೆಕ್ ಮಾಡಿ ಇನ್ನೊಂದ್ಸತಿ ಕೋರ್ಟ್ಗೆ ಹೋಗ್ಬೇಕಾ ಅಥವಾ ರೆವಿನ್ಯೂ ಕಡೆಯಿಂದ ಆಗ್ಬೋದಾ? ಅವ್ರದ್ದು ಡಿಸ್ಪ್ಯೂಟ್ ಏರಿಯಾ ಜಾಗದ ಡಿಸ್ಪ್ಯೂಟ್ ಅವರವ್ರದ್ದು. ಹಾ, ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಆಲ್ಕಾಸಿ ಜಾಗದ ಡಿಸ್ಪ್ಯೂಟ್ ಕೋರ್ಟಿಗೆ ಹೋಗಕ್ಕೆ ಹೇಳಿದಿರಂತೆ. ಮುಂದೆ ಬನ್ನಿ ಮುಂದೆ ಬನ್ನಿ. ಅದೇ ಹಿಡುವಳಿ ಜಮೀನು ಇದು ಕೋಡಿ ಹಿಡುವಳಿ ಜಮೀನು ಕೋಡಿ ಮಾಡೋದು. ಅಲ್ಲ, ದಯವಿಟ್ಟು ಗಲಾಟೆ ಮಾಡ್ಬಿಡಿ ಪ್ಲೀಸ್. ಎಲ್ಲ ಅಡ್ಡ ಬರ್ತಾ ಇದ್ದಾರೆ. ಹಾ, ಏನಾಗ್ಬೇಕು ಅವ್ರಿಗೆ? ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ, ಅಲ್ಲೇ ನೋಡಿ ಅಲ್ಲೇ ಇರ್ಲಿ. ಏ ಬಿಡಪ್ಪ, ಯಾಕಪ್ಪ ತೊಂದರೆ ಕೊಡ್ತೀರಿ? ಏನ್ ತೊಂದ್ರೆ ಕೊಡ್ತೀರಿ? ಕೂಡ್ಸೋಲಿ ಕೂಡ್ಸೋಲಿ. ಮನುಷ್ಯತ್ವ ಇಟ್ಕೊಳ್ಳಿ ಸ್ವಲ್ಪ. ಅಲ್ಲ ಮೈ ಅವ್ರನ್ನ ಮುಂದಿಟ್ಕೊಂಡು ನೀವು ಇದೆಲ್ಲ ಮಾಡ್ತೀರಿ. ಆಯ್ತು ಪಾಪ, ನೀನ್ ಪಾಪ ಅಲ್ಲಿ ಬರೋವರೆಗೂ ನೀನ್ ಪಾಪ ಬಾ. ಆಯ್ತು ಆಯ್ತು ಬಿಡು. ಹೇಳಿಯಲ್ಲ ಅಲ್ಲೇ ನಿಂತ್ಕೋಪ. ಮತ್ತೆ ನಿಮ್ದಾಗಿದೆ ಇದು. ನೋಡ್ರಿ, ಸರ್ವೆ ಹೇಳಿ ಅಲ್ಲ, ಸರ್ವೆ 2 Hello? ಆಗಿರುವಂತೆ ಗಲಾಟೆ ಮಾಡ್ತಾರೆ. ಮಾಡಿ ಸರ್ವೆ ಮಾಡಿ ಏನಿದ್ರೆ ಅದ್ ಕಂದಾಯ ಮಾಡ್ಕೊಳ್ಳಿ. ಗ್ರಾಮಕ್ಕೆ ಪ್ರಸ್ತಾವ ರೆಡಿ ಆಗಿದೆ. ಯಾರಿಗೂ ಕೇಳ್ಬೇಡಿ, ನಿಮ್ದು ರೂಲ್ಸ್ ಪ್ರಕಾರ ಏನಿದ್ರೆ ಅದು ಮಾಡಿ. ಎತ್ತೂರು ಆಗಿದೆ ಆಗಿದೆ ಪ್ರಸ್ತಾವನೆ ರೆಡಿ ಆಗಿದೆ. ಹಲೋ, ಎತ್ತೂರು ಹೋಬಳಿ ಸಕಲೇಶ್ಪುರ ತಾಲೂಕು ಬಿಟ್ಟಾಳ ಗ್ರಾಮ. ನಮ್ಮ ಅಮ್ಮಗೆ ಸ್ಟ್ರೋಕ್ ಆಯ್ತು 2 ವರ್ಷ. ಭೌತಿಕತೆ ಕೊಟ್ಟಿದ್ದೆ ಸರ್, 1.5 ವರ್ಷ ಭೌತಿಕತೆ ಕೊಟ್ಟಿದ್ದೀನಿ, ಮಾಡಿಲ್ಲ. ನಮ್ಮಮ್ಮ ಸ್ಟ್ರೋಕ್ ಆಗಿ ಹ್ಯಾಂಡಿಕ್ಯಾಪ್ಟ್ 1. ನಮ್ಮಪ್ಪ ಆಯ್ತು, ಮೈಕ್ ಕೊಟ್ಟಿದ್ದೀವಿ ಕೆಲಸ ಅಂತ ಭೌತಿಕತೆ ಮಾಡಕ್ ಕೊಟ್ಟಿದ್ದೀನಿ ಸರ್, ಭೌತಿಕತೆ ಮಾಡಿಲ್ಲ. ಆಗಿಲ್ಲ ಅಂತ ಹೇಳಿ. ಆಯ್ತು, ತಹಶೀಲ್ದಾರ್ ಏನಪ್ಪಾ? ಕೊಡಪ್ಪ. ಹಾ, ಒಂಚೂರು ಹಿಂದೆ ಬಗ್ಬಿಟ್ಬಿಡಿ. ಯಾರು ನಿಮ್ ತಾಲೂಕೆ ಬರುತ್ತೇನಮ್ಮ? ಹಾ, ಏನ್ ಹೇಳಿ. ಅಲ್ಲ, ಅವ್ರೇನೋ ಪಾರಿಕತ್ ಮಾಡ್ಕೊಂಡಿದೀವಿ ಅಂತ ಇವ್ರು ಹೇಳ್ತಾರೆ. ಖಾತೆ ಯಾರ ಹೆಸರಲ್ಲಿದೆ? ಪುಟ್ಟಮ್ಮ ಅನ್ನೋರ ಹೆಸರು. ಪುಟ್ಟಮ್ಮ ಯಾರು? ಅವ್ರ ಹೆಸರಿಗೆ ಆಗಿದೆಯಾ? ಈಗ ಗಂಟಿ ಆಗಿದೆ. ಮತ್ತೆ ಇನ್ನೇನಾಗ್ಬೇಕು ಈಗ? RTC ಇದೆಯಪ್ಪ, ಗಂಟಿ ಖಾತೆ ಆಗಿದೆ. 3 ಡಿಸ್ಪ್ಯೂಟ್ ಇದೆ ಅಂತ ಹೇಳ್ತೀರಾ? ಅದು ನೀವು ಅವ್ರ ಬಗೆಹರಿಸ್ಕೋಬೇಕು ತಾನೆ? ನೋಡಮ್ಮ, ಕೇಳಿಸ್ಕೊಮ್ಮ. ಸುಮ್ಮನೆ ಏನೇನೋ ನೀವು ನಿಮ್ ಅಂತ ಬಂದ್ರ ಜಗಳ ಬಗೆಹರಿಸೋದಕ್ಕಲ್ಲ ನಾವ್ ಇಲ್ಲಿರೋದು. 1 ನಿಮಿಷ, ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ಕೊಳ್ಳಿ. ನೀವು ಫ್ಯಾಮಿಲಿ ವ್ಯಾಜ್ಯ ಎಲ್ಲ ನಾ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ, ಇಲ್ಲ ದೊಡ್ಡವ್ರನ್ನ ಕೂರ್ಕೊಂಡು ಬಗೆಹರಿಸ್ಕೊಳ್ಳಿ. ನಾವಿಲ್ಲಿರೋ ಜನಗಳ ಕೆಲಸ ಮಾಡಕ್ಕೆ, ನಿಮ್ ಮನೆ ಅಣ್ತಮ್ಮಂದ್ರದ್ದು ದೊಡ್ಡಪ್ಪ ಚಿಕ್ಕಪ್ಪನವ್ರು ಬಗೆಹರ್ಸಕ್ಕಲ್ಲ. ಎಲ್ಲೋದ್ರೂ ಬರೀ ಇದೇ ಬರ್ತದೆ. ಜನಗಳ ಕೆಲಸ ಮಾಡೋದ್ ಬಿಟ್ಟು ನಾವ್ ಇದೇ ಮಾಡ್ಬೇಕು. ಈಗ 6 ನಂಬರ್ ಡಿಸ್ಪ್ಯೂಟ್ ಇಲ್ಲದೆ ಇರೋದು ಜಂಟಿ ಖಾತೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. 3 ನಂಬರ್ ಅದು ವಿಲ್ ಆಗಿದೆ. ಅದನ್ನ ನೀವು ವಿಲ್ ಸರಿ ಇಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೇಕು. ಅದನ್ನೇನಾದ್ರು ಅವ್ರು ಮಾಡಕ್ ಹೋದ್ರೆ ಅವ್ರ ಮೇಲೆ ನಾನ್ ಆಕ್ಷನ್ ತಗೋತೀನಿ ಅಷ್ಟೇ. ಅದು ನೀವು ಕೋರ್ಟ್ ಅಲ್ಲಿ ಬಗೆಹರಿಸ್ಕೊಳ್ಳಿ. ಅವ್ರ ಮೇಲೆ ತಕರಾರು ಇದ್ರೆ ಅವ್ರು ಯಾರಮ್ಮ ಕೊಡಕ್ಕೆ ಮಾಹಿತಿ? ಅಧಿಕಾರಿಗಳ ಹತ್ರ ಎಲ್ಲಿರ್ತದೆ? ನಿಮ್ಮ ಅಂಟಮ್ಮಂದ್ರ ಮಾಹಿತಿ ಅವ್ರು ಯಾರು ಕೊಡಕ್ಕೆ? ನೀವು ಕೋರ್ಟಿಗೆ ಹೋಗಿ ಅಮ್ಮ, ಅವ್ರು ಯಾರು ಸಪೋರ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ. ಅದು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಆಯ್ತು, ಅಷ್ಟ್ ಮಾಡಿಯಪ್ಪ. ನೋಡಿ ತಹಶೀಲ್ದಾರ್ರೆ, ಸ್ವಲ್ಪ ನೀವೇ ಗಮನ ಇಟ್ಟು ನೋಡಿ.
ಬಿಡಿಯಪ್ಪ, ಬನ್ನಿಯಪ್ಪ, ನೀವ್ ಏನ್ ನ್ಯಾಯ ಏನಿದ್ರೆ ಅದು ರೂಲ್ಸ್ ಪ್ರಕಾರ ಮಾಡಿಯಪ್ಪ. ರೂಲ್ಸ್ ಪ್ರಕಾರ ಮಾಡ್ಕೊಡಿ. ಅವ್ರಿಗೆ ಈಗ ಜಂಟಿ ಮಾಡೋದಕ್ಕೆ ಯಾವ್ದು ಅರ್ಹ ಇದೆ ಅದನ್ನ ಜಂಟಿ ಮಾಡಿ, ಡಿಸ್ಪ್ಯೂಟ್ ಇರೋದು ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಂಡು ಬನ್ನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಬಿಡಿ. ಅವ್ರು ನಿಮ್ಮ ವಿ ಅದೇನೋ ಇವ್ರಿಗೆ ಪರ ಅಂತ ಅವ್ರು ಹೇಳ್ತಾರೆ, ನ್ಯೂಟ್ರಲ್ ಆಗಿ ಮಾಡೋ ತರ ಮಾಡಿ ರೂಲ್ಸ್ ಪ್ರಕಾರ. ಹೇಳಿ ಯಾವ ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡಿದ್ದೀರಾ? ಅಲ್ಲ 94C ಹಾಕಿದೀವಿ ಅಂತ ಗ್ರಾಮ ಮಲ್ಲಿಕಾರ್ಜುನ್ ಅವರೇ ಮಲ್ಲಿಕಾರ್ಜುನ್ ಆಗಿದೆ ಮಲ್ಲಿಕಾರ್ಜುನ್ ಅವ್ರದ್ದು 92 ಮನೆ ಇದೆ ಪ್ರಪೋಸ್ ಮಾಡಿ. ಈಗ ಟೈಮ್ ಆಗಿದ್ರು ಪರವಾಗಿಲ್ಲ, ಪ್ರಪೋಸ್ ಮಾಡಿ. ಆನ್ಲೈನ್ ಸಿಸ್ಟಮ್ ಅಲ್ಲಿ ಮರಿಬೇಡಿಯಪ್ಪ, ಇಟ್ಬಿಡಿ. ಬಟ್ ಯಾಕಂದ್ರೆ ಇದನ್ನು ಮಿಸ್ ಆಗ್ಬಿಡುತ್ತೆ ಟ್ರ್ಯಾಕರ್ ಇಂದ. ಬಟ್ ಮರಿಬೇಡಿ. ಇವರು ಇದಾರ ಇವರೇ ಅವ್ರದ್ದು ಹಕ್ಕುಪತ್ರ ಇದೆಯಂತೆ. ಇಲ್ಲೇ ಬನ್ರಿ, ಹಕ್ಕುಪತ್ರ ಇದೆಯಂತೆ, ಖಾತೆ ಆಗ್ತಾ ಇಲ್ವಂತೆ. ನೋಡಿ, ಈಗ ಒಂದು 10-15 ದಿನದಲ್ಲೇ ಪ್ರಾಬ್ಲಮ್ ಏನೋ ಸಾಫ್ಟ್ವೇರ್ ಸಾಲ್ವ್ ಆಗ್ಬೋದು. ಅದ್ರಲ್ಲಿ ಆಗ್ಲಿಲ್ಲ, ಇವರು ಹಕ್ಕುಪತ್ರ ಜೆನ್ಯೂನ್ ಇಲ್ಲ ಅಂದ್ರೆ ತಹಸೀಲ್ದಾರ್ ನೋಡಿಯಪ್ಪ, ಮರ್ತೋಗ್ಬೇಡಿಯಪ್ಪ ಅಂತ ಇದು. ಬೇಗ ಬನ್ನಿ ಬನ್ನಿ ಬನ್ನಿ. ರಿಪೋರ್ಟ್ ಹಾಕಿ ಬೇಕಾಗಿದೆ. ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿ. ರಿಪೋರ್ಟ್ ಹಾಕಿ ಏನಿದ್ರೆ ಅದು ರಿಪೋರ್ಟ್ ಹಾಕಿ. ರಿಪೋರ್ಟ್ 6 ಗಂಟೆ ರಿಪೋರ್ಟ್ ಕೇಳಕ್ ಅವ್ರು ಇನ್ನೀವರೆಗೂ ಬರ್ಬೇಕಾ? ನೋಡಿ, ರಿಪೋರ್ಟ್ ಹಾಕಿ ಅಮ್ಮ, ಕ್ಲೋಸ್ ಮಾಡಿ ಅಮ್ಮ, ಇಟ್ಕೋಬೇಡಿ. ಯಾಕೆ ಏನಿದ್ರೆ ಅದು ಈಗ ಅವ್ರು ಒತ್ತಡ ತರಕ್ ಮೊದ್ಲೇ ನೀವು ಕರೆಕ್ಟ್ ಆಗಿ ಏನಿದ್ರೆ ನಿಮ್ಗೆ ತಿಳಿದಿದ್ದು ಹಾಕ್ಬಿಡಿ. ಗ್ರಾಮ ಹೊರಗಡೆ ಎಲೆಕ್ಷನ್ ಮಾಡಿಸಿಯಮ್ಮ. ನಮ್ಗೆ ಟಚ್ಚಿಲ್ಲ, ಒಬ್ರು ಟಚ್ಚಿಲ್ಲ. ಅವ್ರು ಹೇಳಿ, ಹೇಳಿ ಇದ್ಯಾರ್ದು ಇದು? ನಿಮ್ದೇ ಅಲ್ರಿ ಇದು ಕನ್ವರ್ಷನ್? HRP ಮಾಡಕ್ ಬರಲ್ಲ. ನಡಿ ಇದು ಮಾಡ್ರೆ HRP ಪಗಾರ ಹುಕುಮಲ್ಲಿ ಕೊಡಕ್ ಬರಲ್ಲ. HRP ಲ್ಯಾಂಡ್ ಕೊಡಕ್ ಬರಲ್ಲ. ಚೆಸ್ಕಾಮ್ ಇಂಜಿನಿಯರ್ ಡಬಲ್ ಚೆಸ್ಕಾಮ್ ಹರೀಶ್ ನೋಡಪ್ಪ, ಎಸ್ಕಾಂನವ್ರು ಯಾರು? ಇವ್ರದ್ದು ಏನ್ ಸ್ವಲ್ಪ ಕೇಳ್ಕೊಡಿ. ಅಲ್ಲಿ ಆ ಕಡೆ ಇಸ್ಕಾಂ ಯಾರಿದಾರಪ್ಪ? ಸಕಲೇಶ್ಪುರ ಇಸ್ಕಾಂ ಅವರು ದುರಸ್ತ ಏನ್ ಸಮಸ್ಯೆ? ದಾಖಲೆ ಸಿಕ್ಕಿದೆ ಅಂತ ಅರ್ಜಿ ಹಾಕಿದ್ದೀರಾ? ಯಾವ ಅರ್ಜಿ? 57
ಹಾಕಿದ್ವಿ ಇಲ್ಲ, ಸುಮ್ಮನೆ ಹಾಕಿದೀವಿ ಅಂತ ಹೇಳ್ಕೊಟ್ಟಿದ್ದೆ. ಇಲ್ಲ ಹಾಗೆ ಮಾಡಕ್ ಬರಲ್ಲಮ್ಮ. ಲೈನಲ್ಲಿ ಬನ್ರಿ, ನೀವ್ಯಾರು ಸೂಪರ್ ಮ್ಯಾನ್ ಅಲ್ಲ, ಇಲ್ಲಿ ಹೋಗ್ರಿ ಲೈನಲ್ಲಿ ಬನ್ರಿ. ನೀವೇನ್ ಸೂಪರ್ ಮ್ಯಾನ್? ಹೆಂಗ್ಸ್ರೆಲ್ಲ ಲೈನಲ್ಲಿ ಇರೋವಾಗ ಈಗ ನುಗ್ತಿರಲ್ಲ. ಯಾವಾಗ ಅರ್ಜಿ ಹಾಕಿದ್ದೀರಿ? ಆಯ್ತು, ಅದೇನು ಅರ್ಜಿ ಕಾಪಿ ಇದೆ ತೋರ್ಸಮ್ಮ. ಏನಾದ್ರು ಆದ್ರೆ ಬರೀ ಮಾಯ ಮಾತಾಡಿ ಹೇಳಿದ್ರೆ ನೆಕ್ಸ್ಟ್ ಕರಿಯಪ್ಪ. ಅಮ್ಮ ನೀನ್ ಅಲ್ಲಿ ನಿಂತ್ರೆ ಆಗಲ್ಲ, ನಡಿಯಮ್ಮ. ಆದ್ಮೇಲೆ ಹೋಗ್ಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಿ. हमारा मैटर भी बोलो, हमारा मैटर भी बोलो, एमएलए बोलो, हमारा मैटर बोलो. बंदो ನೋಡಿ ಆಯ್ತು, ಎಂಡೋದು ಆಲೂರ್ದು ಅರ್ಜಿ ಹಾಕಿದ್ದಾರೆ. ಹೆಸರು ಯಾರು ಸರ್ವೆ ADL ಇಲ್ಲಿದ್ದೀರಾ? ಸಕಲೇಶ್ಪುರ ADL ₹1 ಆಗಿದೆಯಪ್ಪ. ಆ ಏಡಿಯಲ್ಲರ್ಗೆ ಇಲ್ಲೇ ಇರ್ತಾರೆ. ADL ಯಾಕೆ ಹೋಗ್ತೀವಿ ನೀವು? ನೀವು ಇಲ್ಲೇ ಇರಪ್ಪ ದಯವಿಟ್ಟು. ನೋಡಿ ಇವ್ರದ್ದೇನ 2.5-3 ವರ್ಷ ಆಗಿದೆ. ನೋಡಿ ಅಟೆಂಡ್ ಮಾಡಿ ಸಾಲ ಮಾಡ್ಕೊಡಿ. ರಮೇಶಣ್ಣ ಎಷ್ಟು ಅಪ್ಲಿಕೇಶನ್ಸ್ ಇರೋದು ಸರ್? 602. 602 ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಅಣ್ಣ, ಏನು ಮಾಡಕ್ಕಾಗಲ್ಲ. ರಿಜೆಕ್ಟ್ ಆಗಿಲ್ಲ ಅಂದ್ರೆ ಚೆಕ್ ಮಾಡಿ. 6 ಗಂಟೆ ಆಗಿಲ್ಲ ಅಂದ್ರೆ ಚೆಕ್ ಮಾಡಿ. ಜಮೀನ್ ಹಿಂದೆ ಇದ್ರೆ ಕೊಡಕ್ ಆಗಲ್ಲ. ಇಲ್ಲಿ ಮಾತ್ರ ಎಷ್ಟಿದ್ರೆ ಹಿಂದೆ ಇರೋ ಜಮೀನ್ ಇಲ್ಲಿ ಕೊಟ್ಟಾರೆ, ಚೆಕ್ ಮಾಡಿ ಅಮ್ಮ. ಅವ್ರು ಏನ್ ಹೇಳ್ತಾರೆ, ಆಲ್ಟರ್ನೇಟ್ ಕೊಡಕ್ಕೆ ಬರಲ್ಲ. ಹೆಂಗ್ ಆಲ್ಟರ್ನೇಟ್ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ. ಆಲ್ಟರ್ನೇಟ್ಗೆ ಅವಕಾಶ ಇಲ್ಲ. ಯಾವ ಆಲ್ಟರ್ನೇಟ್ ಯಾವ ಗ್ರೌಂಡ್ಸ್ ಅಲ್ಲಿ ಕೊಡ್ತೀರಿ? ಈಗ 1 ಎಕರೆ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದಾ? ಆಯ್ತು, ಅನ್ನಬೇಕು ಅಂತ 2 ತಗೋಬ. ನೀನು ಮಾಡ್ತಾ ಇದೀವಲ್ಲ ಅದ್ರಲ್ಲಿ 2 ತಗೋಬ. ಆಯ್ತು, ನೀನು ಮಾಡ್ತಾ ಇದೀವಲ್ಲಮ್ಮ ಟೀಮ್ದು, ಅದ್ರಲ್ಲಿ ಇದು ಟೀಮ್ದಿಂದ ಹೊರಗಡೆ ತೆಗೀರಿ ಅಂತ ಹೇಳಿ ಅಷ್ಟು ಮಾಡ್ಬೋದು ಅಷ್ಟೇ. ಕಳಿಸ್ಬೇಕು ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ಟೋಕನ್ ನಂಬರ್ 30ರಿಂದ 40ರವರೆಗೂ ಲೈನ್ ಮಾಡಿ. ಇದ್ರೆ ತಗೋಬಂದ್ರೆ ಏನ್ ಸಮಸ್ಯೆ ತಗೋಬ, ನಾನು ದುಡ್ಡು ಕೊಡ್ತೀನಿ ತಗೋಲ್ಲ. ಹಲೋ, ಕಟ್ಕೊಂಡು ತಗೋಬ, ನಾನು ದುಡ್ಡು ಕೊಡ್ತೀನಿ. ಪ್ರಾಬ್ಲಮ್ ಏನು ಅಂತ ಕೇಳ್ತಾ ಇದ್ದೀನಿ. ಏನಾದ್ರೂ ಸಮಸ್ಯೆ ಇದೆಯಾ? ಮಂಜೂರಾಗಿ ಡೇಟ್ ಯಾವಾಗ? ಅಲ್ಲ ತಗೋಬ, ನಾನು ದುಡ್ಡು ಕೊಡ್ತೀನಿ. ಮಾಡಿಯಮ್ಮ, ಮಾಡಿಯಮ್ಮ, ನಾನು ಹೇಳ್ತಾ ಇದ್ದೇನೆ. ಟೋಕನ್ ನಂಬರ್ ಮಂಜೂರಾಗಿದ್ರೆ ಆವಾಗ ಟೋಕನ್ ನಂಬರ್ 30ರಿಂದ 40ರವರೆಗೆ ಲೈನ್ ಮಾಡಿ. ಸ್ಟೇಜ್ ಹತ್ರ 91 ಮಾಡಿಯಮ್ಮ.
91 ಮೊದಲಿದ್ರೆ ಮಾಡಿದೆ ಚೇಂಜ್ ಮಾಡಿ ತಗೋಬರಲ್ಲ ನಾನು ದುಡ್ಡು ಕೊಡ್ತೀನಿ. DC ಅವರೇ ಎಲ್ಲ ತಹಶೀಲ್ದಾರ್ ಕೇಳಿಸ್ಕೊಳಿಯಪ್ಪ. 91ಕ್ಕೆ ಮೊದಲು ಮಂಜೂರಾಗಿದ್ರೆ ಒಬ್ಬರು ಅದೆಲ್ಲ ಹಾಗೆ ಇರ್ಲಿಲ್ಲ. ಈಗ ಅದನ್ನೆಲ್ಲ ದುರಸ್ತಿ ತಗೋಬರೋ ನಾನು ದುಡ್ಡು ಕೊಡ್ತೀನಿ. 91 ನಂತರ ಅಲ್ಲ, 91 ನಂತರ ಮಂಜೂರಾಗಿದ್ರೆ ಮಾಡಕ್ ಬರಲ್ಲ. 91 ಇಷ್ಟಿದ್ದೆಲ್ಲ ಮಾಡಿಯಮ್ಮ ಅದೆಲ್ಲ. ನಿಮ್ ಕಡೆಯಿಂದ ತಗೋಬರೋ ದುಡ್ಡು ಕೊಡ್ತೀನಿ. ಆಯ್ತು ಮಾಡೋದಪ್ಪ. ಲೀಗಲ್ ಲೀಗಲ್ ಮಾಡಬೇಕು. ಈ ಕಡೆ ಹೋಗ್ರಿ, ಈ ಕಡೆ ಹೋಗ್ರಿ. ಕೋರ್ಟ್ಗೆ ಹೋಗ್ಬೇಕಾದ್ರೆ ನೀವೇ ದಾಖಲೆ ನೀವೇ ವ್ಯವಸ್ಥೆ ಮಾಡ್ಬೋದು. AC ಮಾಡ್ಬೋದು. AC ಆರ್ಡರ್ ಮಾಡ್ಬೋದಾ? ಕೇಸ್ ಕೊಟ್ಟಿದಾರ ಇವರು AC-ಗೆ ನೋಡಿ ಯಾರು ಕೊಟ್ಟಿದ್ದೀರಿ? ಯಾರ ಮಕ್ಕಳಿಲ್ವ ನಿಮಗೆ? ಅವ್ರಿಗೆ ತಿರ್ಗಾಡಕ್ಕಾಗಲ್ಲ, ನಿನಗಾಗುತ್ತ ತಿರ್ಗಾಡಕ್ಕೆ? ಏನ್ ಹೇಳ್ತೀಯ ಅಜ್ಜಿ? ಮಕ್ಕಳನ್ನ ಕಳ್ಸೋದ್ಬಿಟ್ಟು ನಿಮ್ಗೆ ಏನ್ ಹೇಳೋದು? ಅದು AC ಕೋರ್ಟ್ಗೆ ಕೇಸ್ ಹಾಕ್ಬೇಕಮ್ಮ. ಟೋಕನ್ ನಂಬರ್ 30ರಿಂದ 40 ಒಳಗಡೆ ಇದ್ರೆ ದಯವಿಟ್ಟು ಬನ್ನಿ, ಲೈನಿಗೆ ಬನ್ನಿ. 30ರಿಂದ 40 ಒಳಗೆ. ಬರೋದಿಲ್ಲ ಅಂದ್ರೆ ಮಾಡಿ ಚೆಕ್ ಮಾಡಿಸಿ ಇನ್ನೊಂದ್ಸತಿ. ಅವ್ರಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ಸತಿ ಚೆಕ್ ಮಾಡಿ. 200 HR ಪ್ರಯಾರಿಟಿ ಅಲ್ಲಿ ತಗೊಂಡು ಒಂದುವರೆ ಮಾಡಿ ಬಿಡಬೇಡಿ. ಏನ್ ಯಜಮಾನ ಕೇಳಿ, ಒಂದ್ ನಿಮಿಷ ಕೇಳಿ ಅವ್ರನ್ನ. ತಹಶೀಲ್ದಾರ್ ಏನ್ ಕೇಳಿ ಯಜಮಾನ? ಟೋಕನ್ ನಂಬರ್ 30ರಿಂದ 40 ಹೇಳಿ ಎಲ್ಲಾರು, ಹೇಳಿ ಎಲ್ಲ, ಹಾಸನ್ ADL ಹಾಸನ್ ಹೇಳಿ ಎಲ್ಲಾರು, ಹಾಸನ್ ADL ಹೇಳಿ ಎಲ್ಲಾರು. ADL ಆಗಿದ್ದಾರೆ. ಅಲ್ಲಿ 35 ಗುಂಟೆ ಸರ್ಕಾರಿ ಮಾಡಿ ಸರ್. ಎಲ್ಲಿದೆ ಹುಡುಕು? 25 ಗುಂಟೆ ಜಾಗ ಎಲ್ಲಿದೆ ಹುಡುಕೊಡ್ಬೇಕು. ಅವ್ರು ಸಾರ್ವಜನಿಕರು ಜಾಗ ಬೇಕಾದ್ರು 35 ಗುಂಟೆ. ಆಯ್ತಪ್ಪ, ಮಾಡಿ ಸರ್, ಮಾಡಿ ಸರ್. ಆಯ್ತು ಹುಡುಗರು ನೀವು ಅರ್ಥ ಮಾಡ್ಕೋಬೇಕು. ಆಯ್ತು ಹೇಳಿದೆ. ಟೋಕನ್ ನಂಬರ್ 45 40 ಬನ್ನಿ. ಬಿಡಬೇಡಿ, ಯಾರಿಗೂ ಬಿಡಬೇಡಿ. ಒತ್ತುವರಿ ಮಾಡಕ್ ಇವ್ರಿಗೂ ಬಿಡಬೇಡಿ, ಇನ್ನೊಬ್ರಿಗೂ ಬಿಡಬೇಡಿ. ಎಲ್ಲಾರ್ಗು ಏನ್ ಸರ್ಕಾರಿ ಜಾಗ ಅಂದ್ರೆ ಬಿಟ್ಟು ಸಿಕ್ಬಿಟ್ಟಿದೆ. ಟೋಕನ್ ನಂಬರ್ 40ರಿಂದ 45 ಬನ್ನಿ. ಕಡಿಯಮ್ಮ ಆಗಲ್ಲ. ಹೇಳಿ ಹೇಳಿ. ಯಾವ ತಾಲೂಕು? ಬೇಲೂರು. ಬೇಲೂರು. ಟೋಕನ್ 40ರಿಂದ 45 ಬನ್ನಿ. ಬೇಲೂರು ತಹಸೀಲ್. ಬೇಲೂರು ಅಂತ ನೋಡಿ. ಇಲ್ಲ ಇನ್ನು ಹಂಚಿಕೆ ಬೇರೆ ಆಗಿಲ್ಲ. ಸೈಟ್ ಇರೋರಿಗೆ ಮಾಡಲ್ಲ ಬಿಡಿ, ಮಾಡಿ ಕ್ಯಾನ್ಸಲ್ ಆಗುತ್ತೆ. ಸಕಲೇಶ್ಪುರ ಈಗ ಅವ್ರೆ ಇವು ಸಕಲೇಶ್ಪುರ ಇವು ಅಲ್ಲ, ಆಜುಬಾಜು ಟೋಕನ್ ನಂಬರ್ 40ರಿಂದ 45. ಏನು ಯಾರು ಅಂತ ತಿಳ್ಕೊಳಕ್ ಆಗಲ್ಲ ಅಂತ ಹೇಳ್ತೀರಾ? ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯು ಕ್ಯಾಂಟ್ ಎಸ್ಟಾಬ್ಲಿಷ್ ದ ಐಡೆಂಟಿಟಿ. ಊರಲ್ಲಿ ಹೋಗಿ ಕೇಳಿದ್ರೆ ಯಾರು ಸಂಬಂಧ ಅಂದ್ರೆ ಹೇಳ್ತೇನೆ. ಹಂಗಾಗಿ ಮದುವೆ ಮಾಡಿ ಅವ್ರು ಹೋಗ್ಲಿ ಕೋರ್ಟಿಗೆ. ಟೋಕನ್ ನಂಬರ್ 40ರಿಂದ 45. ಯಜಮಾನ್ರೆ ಆಯ್ತು ನಡಿ ಯಜಮಾನ್ರೆ, ಎಲ್ಲ ನಿಮ್ದು ನಡೀತಿದೆ ಸಾಕಷ್ಟು. ಅವರು ತಹಶೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಸರಿ ಇಲ್ಲ ಅಂದ್ರೆ ತಾವು ಕೋರ್ಟ್ಗೆ ಹೋಗ್ಬೇಕು. ಅವ್ರು ಕೊಟ್ಟಿದ್ದು ತಪ್ಪಿದ್ರೆ ತಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ.
ಟೋಕನ್ ನಂಬರ್ 45ರಿಂದ 50. ಟೋಕನ್ ನಂಬರ್ 45ರಿಂದ 50. ನೋಡಿ ಟೋಕನ್ ನಂಬರ್ 45ರಿಂದ 50. ಟೈಮ್ ಬಾರ್ ಇತ್ತಲ್ಲ. ಟೋಕನ್ ನಂಬರ್ 45ರಿಂದ 50. ಆಯ್ತು, ಬೇಗ ಮಾಡಕ್ ಹೇಳ. ಟೋಕನ್ ನಂಬರ್ 45ರಿಂದ 50 ಬನ್ನಿ. ಏನಾದ್ರು ತಕರಾರು ಮಾಡ್ತಾ ಇದ್ದಾರಾ? ಮತ್ತೆ ಯಾಕೆ ಎಕ್ಸ್ಪ್ಲೇನ್ ಒಪ್ಕೊಂಡಿದಾರಲ್ಲ, ನೀವು ಹೇಳಿದ ವರ್ಜನ್ MLA ಒಂದೇ ವರ್ಜನ್ ಇದೆ. ಯಾವ್ದಾದ್ರು ಇಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ ಆಯ್ತಪ್ಪ ಹೇಳಿ ಮಾತ್ರ. ಟೋಕನ್ ನಂಬರ್ 45ರಿಂದ 50. ಇದು ಎಕ್ಸಾಮಿನ್ ಮಾಡಿಸ್ತೀನಿ, ಎಕ್ಸಾಮಿನ್ ಮಾಡಿಸ್ತೀನಿ. ಹೌದು, ಅದು ನಾನು ಹೇಳ್ತೀನಿ DC ಅವರಿಗೆ. ನೋಡಿಯಮ್ಮ, ಇದು 6 ಗುಂಟೆಯನ್ನು ಎಕ್ಸಸ್ ಮಾಡ್ಕೊಂಡಿದ್ದಾರೆ ಅಂತ 2006ರಲ್ಲಿ 4 ಬೇರೆ ಇದೆ, 6 ಗುಂಟೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಚೆಕ್ ಮಾಡಿ ಇದ್ದಿದ್ದಾರೆ ಅಂತ ಚೆಕ್ ಮಾಡಿಸಿ. ಏನಮ್ಮ ಏನಮ್ಮ ಆಗಿದೆ. 1 ಎಕರೆ 2 ಗುಂಟೆ ಅವ್ರ ಯಜಮಾನ್ ಹೆಸರಿಗಿದೆ. ಇನ್ನ 38 ಗುಂಟೆ ಕೇಳ್ತಾ ಇದ್ದಾರೆ. ಆಯ್ತು, ಎಲಿಜಿಬಲ್ ಇದ್ರೆ ನೋಡಿ, ಎಲಿಜಿಬಲ್ ಇದ್ರೆ ನೋಡಿ. ಆಯ್ತು, ಏನಾಗ್ತದೆ ಹೇಳಿ. ಆಗೋದಿಲ್ಲ, ಎಕ್ಸಾಮ್ ಆಗೋದಿಲ್ಲ. ಮಂಜೂರಿ ಆಗಿರೋದು ಯಾವ ಕಾಲದಲ್ಲಿ, ಯಾವ ಕಾಲ ಅಂತ ಕೇಳಿದೆ. ಚೆಕ್ ಮಾಡಿಸ್ತೀನಿ ಬಿಡಿ. ಫಸ್ಟ್ ಮಂಜೂರಿ ಆಗಿದೆಯಾ ಅಥವಾ ಎಕ್ಸಾಮ್ ರಿಸರ್ವ್ ಆಗಿದೆಯಾ ನೋಡಿ. ಯಾವ ತಾಲೂಕು, ಊರಿಗೆ ಅವ್ರು ಜಮೀನ್ ಕೇಳ್ತಾ ಇದ್ದಾರೆ. ಊರ್ ಕೇಳಿದ್ರೆ ಒಂದು ಪಟ್ಟದ ಉತ್ತರ ಕೊಡ್ತಾ ಇದ್ದೆ, ಅವ್ರು ದುರಸ್ತಿ ಕೇಳ್ತಾ ಇದ್ದಾರೆ. ಗ್ರಾಮಕಾರಣ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಮಾಡೋಣ, ಮಾಡ್ತೀವಿ. ಗ್ರಾಮಕಾರಣ ಜಮೀನುಗಳು ಮಾಡಕ್ಕಾಗಲ್ಲ. ಅವ್ರು ಊರು ಮಿಕ್ಸಪ್ ಮಾಡ್ತಾ ಇದ್ದಾರೆ. ಜಮೀನು ಇದೆ,
ಕ್ಲಿಯರ್ ಆಗಿ ಹೇಳ್ಬಿಡ. ಮನೆಗಳನ್ನ ಕಟ್ಟಿದ್ರೆ ಕಂದಾಯ ಕ್ರಮ ಮಾಡ್ಕೊಡ್ತೀವಿ. ಎಕರೆ ಗಟ್ಟಲೆ ಕೇಳಿದ್ರೆ ಅದು ಆಗೋದಿಲ್ಲ. ಇದೇ ಅಲ್ಲಿ ಎಕರೆ ಗಟ್ಟಲೆ ಅವ್ರು ಕೇಳ್ತಾ ಇರೋದು. ಗ್ರಾಮ ಠಾಣದ್ದು ಏನ್ ಬೇಕೋ ಸಾಲ್ವ್ ಮಾಡಕ್ ಒಂದು ಮಾರ್ಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಹೇಳ್ತಾ ಇದೀವಿ, ಗ್ರಾಮ ಠಾಣದ್ದು ಮನೆಗಳನ್ನ ಅದಕ್ಕೆ ದಾಖಲೆ ಮಾಡ್ಕೊಳಕ್ಕೆ ಏನೋ ಮಾರ್ಗ ಮಾಡ್ತಾ ಇದೀವಿ. ನೋಡೋಣ, ಟ್ರೈ ಮಾಡ್ತೀವಿ. ವಿಚಾರಕ್ಕೆ ಒಳಗೆ ಕೇಳ್ತಾ ಇದ್ದಾರೆ ಮತ್ತೆ ಅದು ಮತ್ತೆ ಇನ್ನೇನಿದೆ, 3 HRP ಇರುವಾಗ ಆಯ್ತು ಹಾಗಾದ್ರೆ ಮಾಡಿ ಅದನ್ನ ಸಾಲ್ವ್ ಮಾಡೋದ ಒಂದಾದ್ರೂ ಮಾಡ್ಕೊಡಿ ಅವ್ರು ಹೇಳಿದ್ದು. ಆಯ್ತು ಮಾತಾಡೋದು. ಸಮಸ್ಯೆ ಏನಂದ್ರೆ ಅವ್ರ ಜೊತೆ ಕೂರ್ಸಿರೋ ಆಗದಪ್ಪ, ಅವ್ರ ಜೊತೆ ಕೂರ್ಸಿರೋ ಆಗೋದು. ಯಾವುದೇ ಐದು ವರ್ಷದ ಮೇಲೆ ಒಂದು ತಾಲೂಕು ಆಫೀಸಲ್ಲಿ ಯಾವುದೇ ಅಧಿಕಾರಿಗಳು ಆಗಲ್ಲ. ಬಟ್ ಆದ್ರೂ ನೀವು ಹೇಳೋ ವಿಚಾರ ಅರ್ಥ ಆಗುತ್ತೆ. 15 ವರ್ಷ ಅಲ್ಲೇ ಮಾಡ್ಕೊಂಡು ಸರ್, ಅವ್ರು ಬೇಕಾದ್ರೆ ಮಾಡ್ಕೊಂಡು ದುಡ್ಡು ಉಳಿತಾರೆ ಎಲ್ಲ ಮಾಡ್ಕೊಂಡು ಸರ್. ಭೌತಿಕ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಸಮೇತ ಕೊಡ್ತೀವಿ. ಒಂದ್ ನಿಮಿಷ ಎವಿಡೆನ್ಸ್ ಬೇಡ, ನೀವು ಹೋಗಿ ವಿಚಾರ ಮಾಡಿ. ಎವಿಡೆನ್ಸ್ ಎಲ್ಲಿ ಕೊಡಕ್ಕೆ ಸಾಧ್ಯ? ನೀವು ಹಿಂಗ್ ಮಾತಾಡ್ತಾ ಇದ್ರೆ ಅಲ್ಲಿಗೆ ಏನೋ ಇದೆ ಅಂತ ನನ್ಗೆ ಅನುಮಾನ ಬರುತ್ತೆ. ಎವಿಡೆನ್ಸ್ ಯಾರು ತಂದು ಕೊಡಕ್ ಸಾಧ್ಯ? ನೋಡಿ DC ಅವರೇ, ಇವರು ಯಾಕೋ ತಹಸೀಲ್ದಾರರು ಕನ್ವಿನ್ಸಿಂಗ್ ಆಗಿ ಕೊಡ್ತಾ ಇದ್ದಾರೆ. ಸಂಧಾನ ಯಾಕೆ ಮಾಡ್ತೀರಿ? ಏನಿದ್ರೆ ಅದು ಆಕ್ಷನ್ ತಗೊಳ್ಳಿ. ನೀವು ಸಂಧಾನ ಮಾಡೋಕ್ ಕುತ್ಕೊಂಡ್ರೆ ಭೌತಿಕ ಖಾತೆದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ. ಭೌತಿಕ ಖಾತೆಗಳು ಅಷ್ಟು ವಿಳಂಬ ಆಗ್ಬೋದು. ರೈಟ್ ಆಯ್ತು. ನೋಡಮ್ಮ, ಫಾರ್ಮ್ 7 ಪೆಂಡಿಂಗ್ ಇದೆ ಅಂತೆ ನೋಡಿ. ನೋಡಪ್ಪ, ಬೇಗ ಮುಗಿಸಿ ಅಮ್ಮ. ಇದೆಲ್ಲ ಯಾಕಮ್ಮ ಇಟ್ಕೊಂಡಿಲ್ಲ? ದಾಖಲೆ ಎಲ್ಲ ಇದೆಯಾ ನೋಡಿ. ಆಯ್ತು, ನೀವು ಒಬ್ಬರೇ ಆಗೋದಿಲ್ಲ ಹುಡುಗ್ರೆ. ನೀವು ತಿಳುವಳಿಕೆ ಇರೋರು ಇದ್ದೀರಿ, ಬೇರೆಯವರು. ಆಯ್ತು, 100 ಜನ ನಾನು ಅಲ್ಲಿ ಬರ್ತೀನಿ, ಆಮೇಲೆ ಮಾತಾಡಿ. ಅಲ್ಲಿ ಬರ್ತೀನಿ, ಆಮೇಲೆ 100 ಜನ ಇದ್ದಾರೆ ಮಾತಾಡಿ. ಯಜಮಾನ್ರೆ, ಈ ರೀತಿ ಸರ್, ನಿಮ್ಗೆ ಎಲ್ಲರಿಗಿಂತ ಹೆಚ್ಚು ಸಮಯ ನಿಮಗೆ ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಅವಕಾಶ ಕೊಡಿ ದಯವಿಟ್ಟು. ನೀವು ತಿಳುವಳಿಕೆ ಇರೋರು. ಆಯ್ತು, ದುರಸ್ತಿ ಏನಾದ್ರೂ ಸಮಸ್ಯೆ ಇದೆಯಾ ನೋಡಿ. ದುರಸ್ತಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸಕಲೇಶ್ಪುರನ 94C
ಫಾರೆಸ್ಟ್ ಇದೆಯಾ ಅಂದ್ರೆ 20 ವರ್ಷ ಅಂತ ಹೇಳ್ತೀಯ. ನೋಡಿ ಅರ್ಜಿ ಇಂಡಿಯಾ ಇಲ್ವಾ ನೋಡಿ ಅವ್ರದ್ದು ಇಲ್ಲ, ಸೈನ್ ಇಲ್ಲ, ಏನಿಲ್ಲ, ಎಲ್ಲ ಖಾಲಿ ಇದೆ. ಅದೇ ಇರ್ಬೋದು ಪ್ರಾಬ್ಲಮ್. ಇವರು ಅದನ್ನೆಲ್ಲ ಹೇಳಲ್ಲ. ಯಾಕೆ ನೋಡಿ ಸೈನ್ ಆಗುತ್ತೆ, ಸೈನ್ ಆಗೋಲ್ಲ ಬೇರೆ ಮೇಡಮ್ ಅವರು ಡಿಸಿಪ್ಲಿನ್ ಮತ್ತೆ ಎಲ್ಲರಿಗೂ ತಗೊಂಬ ಅಂತ ಹೇಳಿದ್ರು. ಈಗ ಕೇಳಿ ಮೇಡಮ್ ಎಲ್ಲರಿಗೂ ಸೇರ್ ಮಾಡೋಣ ಇಲ್ಲಿ ಡಿಸಿಪ್ಲಿನ್ ಮತ್ತು ಮತ್ತೆ ತುಪ್ಪ ಹೇಳಿದ್ರು ಮೇಡಮ್ ಅಂತ ಹೇಳ್ತಿದ್ರು. ಕೇಳಿ ಮೇಡಮ್ ಕೊಡು ಅಂದ್ರೆ ಎಲ್ಲರಿಗೂ ಆಶ್ರಯಗೆ ಅಂತ ಆಗಿದೆಯಂತೆ, ಆದ್ರೆ ಜಾಗ ತೆರವುಗೊಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಗ ತೆರವು ಮಾಡಿ ಪಂಚಾಯತಿಗೆ ಪೊಸಿಷನ್ ಕೊಡ್ಬೇಕು. ಚೀಫ್ ಆಫೀಸರ್ ಏನಪ್ಪ ಏನ್ ವಿಷಯ, ಏನು ಪ್ರಾಬ್ಲಮ್? 1,20,000 ಕೊಟ್ರಲ್ಲ, ಅದೇನ್ ಮಾಡಿದಿರಿ? ಸುಮ್ನೆ ದುಡ್ಡು ಕೊಡಕ್ಕಾಗಲ್ಲ. ಇವರು ಕಟ್ಟೋದು ನಿಂತೋಗ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ, ಸುಮ್ನೆ ಕಟ್ಬಿಟ್ಬಿಟ್ಟವ್ರೆ. ಆ ಟೈಮಲ್ಲಿ ಕಟ್ಟಿಲ್ಲ, ಈಗ ಬಂದ್ಬಿಟ್ಟು ಕೊಡಿ ಅಂದ್ರೆ ಯಾವಾಗ ಬಿಟ್ಟೋಗಿಲ್ಲ? 19ನೇ ಸಾಲ ಬಿಟ್ಟೋಗಿರೋದು. ಇವ್ರು ಕಟ್ಕೊಳಕ್ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆಯ್ತು ಜೀವನ ಪರ್ಯಂತ ಕಟ್ತೀನಿ ಅಂದ್ರೆ ಅದು ಸರ್ಕಾರದಲ್ಲಿ ಹಂಗೆ ಆಗೋದಿಲ್ಲ. ಟೈಮಲ್ಲಿ ಕಟ್ಕೋಬೇಕು. ಕಂದಾಯ ಗ್ರಾಮದಲ್ಲಿ ಮಾಡಿ ಅದನ್ನು ಮುನ್ಸಿಪಾಲಿಟಿ ಮಾಡ್ಬೋದು. ಮಾಡಿ ಮಾಡಿ ಅವರ ಇಲ್ಲಿ ಟೌನ್ ಲಿಮಿಟ್ ಬರುತ್ತೆ, ಅಲ್ಲಿ 40-60 ಕೊಡ್ಕೊತಾರೆ 2,004. ಇವ್ರದ್ದೇನೋ ಬೇರೆ ಪ್ರಾಬ್ಲಮ್ ಇದೆ, ಅದು ಅವ್ರು ಹೇಳ್ತಾ ಇಲ್ಲ. 94C ಆಗೋದಿಲ್ಲ. ಅದಾಗಿದ್ರೆ ಏನಪ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದಿಲ್ಲ. 51ರಿಂದ 60 ಬುದ್ಧಿವಂತರು ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಏನು ಫುಲ್ ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ನಾವು ಮಾಡ್ಕೊಡೋದು ಬೇಡ. ಬೇರೆಯವ್ರಿಗೆ ಮಾಡ್ಕೊಟ್ಟಿದ್ದು ಬೇರೆ, ನಿಮ್ದು ಬೇರೆ ಇರುತ್ತೆ. ಚೆಕ್ ಮಾಡಿ ಅಮ್ಮ. ಆಯ್ತು, 51ರಿಂದ 60 ಪ್ರಕರಣ ಮಾಡಿ. ಆಯ್ತು, ಅಟೆಂಡ್ ಮಾಡ್ತಾರೆ. ಇರ್ಲಿ ಇಲ್ಲ ಬೇಕು ಚೆಕ್ ಮಾಡಿ. 51ರಿಂದ 60 ಪ್ರಕರಣ ಮಾಡಿ. ಕಡಿತಾರೆ ಹೇಳ್ತಾರ. ಟೋಕನ್ ನಂಬರ್ 51ರಿಂದ 60. RCC ಇದೆ ಅಂತ ರಿಜೆಕ್ಟ್ ಆಗಿದೆ. ಈಗ ಟೋಕನ್ ನಂಬರ್ 51ರಿಂದ 60. ಅದನ್ನ ಹೊಡೆದಾಕಿ ಲಿಮಿಟ್ ಮಾಡಿ, ಅವ್ರು ಕಾಂಪೌಂಡ್ ಹೊಡೆದಾಕಿ RCC ಮನೆ ಮಾಡ್ತಾರೆ. ಅದಕ್ಕೆಲ್ಲ ಕರಿಯಕ್ಕೆ ಹೋಗ್ಬೇಕು. ಜನರಲ್ ಬೇಡ.
ಇದನ್ನ ಹೊಡೆದು ಹಿಂದಕ್ಕೆ ಹಾಕಿಲ್ಲ. ಟೋಕನ್ ನಂಬರ್ 51 ರಿಂದ 60. ಆಯ್ತು ನಡಿಯಪ್ಪ. ಸರ್ ಅವ್ರು ಮಾತಾಡಕ್ಕೆ ಹೇಳಿ. ಟೋಕನ್ ನಂಬರ್ 51 ರಿಂದ 60. ಸರ್ಕಾರಿ ಅಂತ ಇದೆಯಾ? ನೋಡಿ ಟೋಕನ್ ನಂಬರ್ 51 ರಿಂದ 60. ಸರ್ಕಾರಿ ಅಂತ ಇದ್ರೆ ಇದ್ರು ಮಾಡ್ಬೋದಮ್ಮ. ಗ್ರಾಮ ಠಾಣ ಇದ್ರು ಮಾಡ್ಬೋದು, ಕಂದಾಯ ಗ್ರಾಮ ಅದರಲ್ಲೂ ಮಾಡ್ಬೋದು. ಗ್ರಾಮ ಠಾಣ ಅಂತ ಇದ್ದಾರೆ, ಗ್ರಾಮ ಠಾಣದಲ್ಲೂ ಅವಕಾಶ ಇದೆ, ನೋ ಪ್ರಾಬ್ಲಮ್. ಅಲ್ಲಿ ಬಡಾವಣೆ ಅಂತ ಮಾಡ್ಬೋದು. ನೋಡಿ ಸರ್ಕಾರಿ ಶಾಲೆ ಜಾಗ ಅದ್ಬಸ್ಟ್ ಮಾಡ್ಕೊಟ್ಟಿಲ್ಲ. ಹೇಳಿ ಎಲ್ಲರೂ. ಟೋಕನ್ ನಂಬರ್ 51 ರಿಂದ 60. ನೆಕ್ಸ್ಟ್ ಹೇಳಿ ಎಲ್ಲ. ಈ ಕಡೆ ಮಾತಾಡಿ. ಹೇಳಿ. ಆಯ್ತು ಮುಂದೆ ಆಯ್ತು ನಡೀಲಿ. ಮತ್ತೆ ನಿಂತ್ಕೊಂಡ್ಬಿಟ್ರೆ ಬೇರೆಯವರು ಏನಾಗಬೇಕು? ಸ್ವಲ್ಪ ಮೂವ್ ಮಾಡಿಸಿ, ಮೂವ್ ಮಾಡಿಸಿ. ಬೇಗ ಮಾಡಿಸಿ. ಯಾಕೆ ಇಟ್ಕೋತಿರೋ? ಟೋಕನ್ ನಂಬರ್ 61 ರಿಂದ 70. ಸುಮ್ಮನೆ ಇರಿ ಅಮ್ಮ. ಟೋಕನ್ ನಂಬರ್ 61 ರಿಂದ 70. ಟೋಕನ್ ನಂಬರ್ 61 ರಿಂದ 70 ಬನ್ನಿ. ನೋಡಿ ಜಾಗ ಎಕ್ಸ್ಚೇಂಜ್ ಆಗಿದೆ ಅಂತ ಅವ್ರು ಮಾಡಕ್ಕೆ ಹೇಳಿ. ಎಲ್ಲೋ ಅಂತ ನೀವು ಹೇಳಿ ಎಲ್ಲರೂ. ಟೋಕನ್ ನಂಬರ್ 61 ರಿಂದ 70. ಕೇಸ್ ಹಾಕಿದ್ದೀರಾ? ಟೋಕನ್ ನಂಬರ್ 61 ರಿಂದ 70 ಬನ್ನಿ. ಕೇಸ್ ಇತ್ಯರ್ಥ ಆಗ್ಲಪ್ಪ. ನೋಡಿ ವಿಲೀಕರಣ ಆಗಿಲ್ಲ ಅಂತಾರೆ. ಪುಷ್ ಮಾಡಿದಿರ ಇಲ್ಲ ನೋಡ್ರಿ. ಅಟೆಂಡ್ ಮಾಡಿ. ಟೋಕನ್ ನಂಬರ್ 61 ರಿಂದ 70. ಜಾಗ 15 ನಂಬರ್ ಹೋಗಿದೆ ಅಂತಾರೆ. ಚೆಕ್ ಮಾಡಿ. ಟೋಕನ್ ನಂಬರ್ 61 ರಿಂದ 70. ಅರ್ಜಿ ಪೆಂಡಿಂಗ್ ಇದೆಯಾ? ಚೀಫ್ ಆಫೀಸರ್. ಟೋಕನ್ ನಂಬರ್ 61 ರಿಂದ 70 ಬನ್ನಿ. ಪರಬಾರೆಗೂ ತಮ್ಮನ್ ಕೊಡಕ್ಕೂ ಏನ್ ತೊಂದರೆ ಇಲ್ಲ. ಪರಬಾರೆ ನಿಷೇಧ ಇದ್ರೆ ತಮ್ಮನ್ಗೆ ಭಾಗ ಕೊಡಕ್ಕೆ ಏನ್ ತೊಂದರೆ ಇದೆಯಲ್ರಿ? ಇಲ್ಲ. ಮಾರಾಟ ಮಾಡಂಗಿಲ್ಲ ಅಷ್ಟೇ. ನೀವು ಮಾರಾಟ ಮಾಡ್ತಲ್ಲ ವಿಷಯ ಮಾಡ್ಬೋದು. ನೀವು ಟೋಕನ್ ನಂಬರ್ 61 ರಿಂದ 70. ಯಾವ ತಾಲೂಕು ನೋಡ್ರಿ? ಭಾಗ ಮಾಡೋದಕ್ಕೆ ಭಾಗ ಪತ್ರದ ಪ್ರಕಾರ ಏನೋ ಮಾಡೋದು ಮಾಡ್ತೀವಿ. ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹೇಳಿ. ಟೋಕನ್ ನಂಬರ್ 61 ರಿಂದ 70 ಬನ್ನಿ. ನೋಡಿ ಇದೇನೋ DC ಕೋರ್ಟ್ ಸ್ಟೇ ಇದೆ ಅಂತ ಎಂಟ್ರಿ ಮಾಡಿದೆ, ತೆಗಿಬೇಕಂತೆ. ಕೋರ್ಟ್ ಸ್ಟೇ ಇಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ. ಸರ್ ಆಯ್ತು, ಬೇರೆಯವ್ರಿಗೆ ಅವಕಾಶ ಕೊಡಿ ದಯವಿಟ್ಟು. ಒಬ್ರು ಹಂಗ್ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ ಬೇರೆ ಇದ್ದೇ ಇರೋ ಜನಗಳ ಪರಿಸ್ಥಿತಿ. ಹೋಗಿ ಬಿಲ್ ರಿಜಿಸ್ಟರ್ 11 ಸ್ಕೆಚ್ ಮಾಡಿ ಮಾಡ್ಕೊಂಡ್ ಬನ್ನಿ ಅಪ್ಪ, ಆಗುತ್ತೆ. ಇದು ಏನು ಟೋಕನ್ ನಂಬರ್ 71 ರಿಂದ 80. ಇವರು ಪ್ರೊಸೀಜರ್ ಫಾಲೋ ಟೋಕನ್ ನಂಬರ್ 71 ರಿಂದ 80.
ಇವರು ಭಾಗ ಮಾಡಿ ಅದನ್ನ ಖಾತೆ ಮಾಡ್ಕೊಂಡು ಹೋದ್ರೆ ರಿಜಿಸ್ಟರ್ ಆಗುತ್ತೆ. ಏನ್ರಿ ಹೇಳ್ರಿ, ಏನ್ ಮಾತಾಡ್ತೀಯಪ್ಪ? ಇವರು ಅದನ್ನ ಜಮೀನನ್ನ ಇವರು ಹೌದು ಅದನ್ನ ಭಾಗ ಮಾಡ್ಕೊಂಡ್ರೆ ಖಾತೆ ಕೊಟ್ಟಿದಾರ? ನಂಬರ್ 71 ರಿಂದ 80 ಫಸ್ಟ್ ನಿಮ್ಮ ಹೆಸರು ಖಾತೆ ಕೊಡಿಸ್ಕೊಳ್ಳಿ, ಆಮೇಲೆ ಅದು ಆಟೋಮ್ಯಾಟಿಕಲಿ ತಮ್ಮನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬೈಫರ್ಕೇಶನ್ ಮಾಡಕ್ ಇವ್ರಿಗೆ ಪವರ್ಸ್ ಇಲ್ಲ. ಅವ್ರ ಹತ್ರ ಡೀಲ್ ಆಗ್ಬಿಟ್ಟು ಮಾಡ್ಕೊಟ್ಟವ್ರೆ, ಸುಮ್ಮನೆ ನನ್ಗೆ ಬಾಯ್ ಬಿಡಿಸ್ತಾರೆ. ನಿಮ್ಗೆ ಪವರ್ಸ್ ಇಲ್ಲ, ಇವ್ರು ಸುಮ್ಮನೆ ಇವ್ರುಗಳ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ. ನನ್ಗೆ ಕಾವೇರಿ ಬ್ಲೇಮ್ ಮಾಡ್ತಾರೆ. ಬೈಫರ್ಕೇಶನ್ ನಂಬರ್ ಕಾಂಪಿಟೇಷನ್ 71 ರಿಂದ 80 ನಿಮ್ಗಿದೆಯಲ್ರಿ ಪವರ್ಸ್, ಮತ್ತೆ ಹೆಂಗ್ ಮಾಡ್ಕೊಟ್ರಿ? ಮತ್ತೆ ಅದಕ್ಕೆ ಮಾಡಕ್ ಬರಲ್ಲ. ಸರ್ ಟೋಕನ್ ನಂಬರ್ 71 ರಿಂದ 80 ಬನ್ನಿ. ಆಮೇಲೆ ರಿಜಿಸ್ಟರ್ ಆಗುತ್ತೆ. ಇವರು ಬೈಫರ್ಕೇಶನ್ ಆಗದೆ ಹಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಈಗ ಅಲೌಡ್ ಇಲ್ಲ. ಅದಕ್ಕೆ ಕಾವೇರಿ ಬ್ಲೇಮ್ ಮಾಡೋದು. ಬೈಫರ್ಕೇಶನ್ ಮಾಡ್ಕೊಳ್ಳಿ ಸರ್. ಟೋಕನ್ ನಂಬರ್ 71 ರಿಂದ 80 ಖಾತೆ ಮಾಡ್ಕೊಳ್ಳಿ, ಆಮೇಲೆ ಒಂದ್ ಭಾಗ ಅವ್ರ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬೈಫರ್ಕೇಶನ್ಗೆ ಖಾತಾ ತಗೊಂಡಿದ್ದೀರಾ? ಆಗಲ್ಲ ಸರ್ ಹಂಗೆ. ಟೋಕನ್ ನಂಬರ್ 71 ರಿಂದ 80 ಸರ್ ಕಾವೇರಿ ತಪ್ಪಿಲ್ಲ ಸರ್, ನಾನು ತಿಳಿದಂಗೆ. ಬೇಕಾದ್ರೆ ನಾನು ಚೆಕ್ ಮಾಡ್ತೀನಿ. ಬೈಫರ್ಕೇಶನ್ ಪ್ರೊಸೀಜರ್ ಅನ್ನು ಹೌದು ಪತ್ರ ಹೌದು ಹೌದು ಅದನ್ನ ಇವರು ಟೌನ್ ಪ್ಲಾನಿಂಗ್ ಅಲ್ಲಿ ಸಬ್ಮಿಟ್ ಮಾಡಿ ಬೈಫರ್ಕೇಶನ್ ಮಾಡಿಸ್ಕೊಂಡ್ರೆ ಅದ್ರ ಮೇಲೆ ಇವ್ರು ಖಾತಾ ಕೊಡ್ಬೋದು. ಇವ್ರ ಖಾತಾ ಕೊಟ್ರೆ ನಾವು ರಿಜಿಸ್ಟರ್ ಮಾಡ್ತೀವಿ. ಗೊತ್ತಿದೆ, ಈಗ ಅಷ್ಟು ಗೊತ್ತಿಲ್ಲ ಅಂದ್ರೆ ಈಗ ಹಾಗಾದ್ರೆ ಇವ್ರು ಅನ್ಫಿಟ್ ಅಂತ ಹೇಳ್ಬೇಕಾಗುತ್ತೆ. ಸುಮ್ಮನೆ ಇವ್ರಿಗೆ ಯಾಮಾರಿಸ್ಬಿಟ್ಟು ಕಾವೇರಿ ಪ್ರಾಬ್ಲಮ್ ಅಂತ ಅದ್ರ ಮೇಲೆ ಹಾಕ್ಬಿಡೋದು. ಈಗ ನೀವು ಟೌನ್ ಪ್ಲಾನಿಂಗ್ ಒಂದು ಅಪ್ಲೈ ಮಾಡಿ, ಬೈಫರ್ಕೇಶನ್ ಮಾಡ್ಬಿಟ್ಟು ಟೌನ್ ಪ್ಲಾನಿಂಗ್ ಅಪ್ಲೈ ಮಾಡಿ. ಟೋಕನ್ ನಂಬರ್ 71 ರಿಂದ 80 ಬಟ್ ರೂಟ್ ಕರೆಕ್ಟ್ ಫಾಲೋ ಮಾಡಿ, ಶಾರ್ಟ್ ಕಟ್ ಹುಡ್ಕಕ್ ಹೋಗ್ಬೇಡಿ ಅಷ್ಟೇ. ಹೇಳಿ ಟೋಕನ್ ನಂಬರ್ 71 ರಿಂದ 80 71 ರಿಂದ 80 ಟೋಕನ್ ನಂಬರ್. ಗ್ರಾಂಟ್ ಆಗಿದೆ 2018 ಮಾಡಕ್ ಬರಲ್ಲ. ಸಾರಿ, ಮಾಡಕ್ ಬರಲ್ಲ. ಹಿಂದೆ ದುಡ್ಡು ಕೊಟ್ಟಿದ್ರೆ ಯಾರಾದ್ರೂ ಅವ್ರು ತಪ್ಪಾಗಿದೆ. ಮಾಡಂಗಿಲ್ಲ, ತಪ್ಪು ಮಾಡಿ ಎಲ್ಲ ಮಾಡಿದ್ದಾರೆ. ತಪ್ಪು ಇಂಥ ದೂರ ಈಗ ಏನ್ ಮಾಡಿದೀವಿ, ಸಿಸ್ಟಮ್ ಅಲ್ಲೇ ಬ್ಲಾಕ್ ಮಾಡ್ಬಿಟ್ಟಿದೀವಿ. ಇಲ್ಲೇ ಗೊತ್ತಿದ್ದು ಎಲ್ಲ ಚರ್ಚಿದ್ದಾರೆ. ಈ ಕಾನೂನು 91 ಇಸ್ವಿಯಲ್ಲಿ ಬಂದಿದ್ದು, 15ನೇ ಇಸ್ವಿಯಲ್ಲಿ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಂಬೇಕಾ? ಇವ್ರದ್ದು ತಪ್ಪು, ಮಂಜೂರು ಮಾಡಿದವ್ರದ್ದು ತಪ್ಪು. ಆಯ್ತು ಸರ್, ಆಯ್ತು ನೋಡಿ, ಒಂದು ತಪ್ಪು ಇನ್ನೊಂದು ತಪ್ಪಿಗೆ ಸರಿ ಮಾಡೋದಿಲ್ಲ. ಒಂದು ತಪ್ಪು ಯಜಮಾನ್ರೆ, ನಾನ್ ಪಕ್ಕದ ಮನೆಯವರು ತಪ್ಪು ಮಾಡಿದ್ರೆ ನಾನ್ ತಪ್ಪು ಮಾಡೋದಕ್ಕೆ ರಹದಾರಿ ಆಗೋದಿಲ್ಲ, ಪರ್ಮಿಟ್ ಆಗೋದಿಲ್ಲ. ಅವ್ರು ಮಾಡಿದ ತಪ್ಪು ಹಂಗಂತೇಳಿ ನಾನ್ ತಪ್ಪು ಮಾಡಕ್ ಆಗಲ್ಲ. ಆ ತಪ್ಪಿಗೆ ಬೇಕಾದ್ರೆ ಪರಿಹಾರ ಮಾಡಕ್ ಹೇಳಿ. ಅವ್ರು ತಪ್ಪು ಮಾಡವ್ರೆ ನನ್ಗೂ ಪರ್ಮಿಷನ್ ಕೊಡಿ ಅಂದ್ರೆ ಆಗೋದಿಲ್ಲ. ಸಾರಿ, ಇಲ್ಲಿ ಹಾ ಹೇಳಿ. ನೀವು ಯಾವ ಪಂಚಾಯತ್ ಬಗ್ಗೆ ಪಂಚಾಯತ್ ಕೇಳ್ತೀರಿ, ಯಾವ ಮಂಜೂರು ಮಾಡಕ್ಕೆ ನಿವೇಶನ ತಗೋಪ ಅವ್ರು ಹೇಳ್ದಂಗೆ, MLA ಅವ್ರು ಹೇಳ್ದಂಗೆ ಆಶ್ರಯ ಬಡಾವಣೆಯಲ್ಲಿ
ಯಾಕೆ ಫಾರೆಸ್ಟ್ ಜಾಗಕ್ಕೆ ಹೋಗ್ತೀಯ? ಟೋಕನ್ ನಂಬರ್ 71 ರಿಂದ 80. ಎಲ್ಲಿದ್ದೀರಾ? ಆಲೋಡ್ ಇವು ಆಲೋಡ್. ಅವರು ಜಾಗದಲ್ಲಿ ಆತರ ಬಿಡ್ಸಕ್ ಬರೋದಿಲ್ಲ. ಇವ್ರೇ ಹುಡುಗಿಯರೇ ಚೆಕ್ ಮಾಡಿಸಿ, ಅವ್ರಿಗೆ 2 ಕಡೆ ಮಂಜೂರಾಗಿದೆಯಂತೆ ನೋಡಿ. ಹಂಗೇನಾನ ಆಗಿದ್ರೆ ಆಕ್ಷನ್ ತಗೊಳ್ಳಿ. 20 ಎಕರೆ ಆಗಿದೆ ಒಟ್ಟು ಅಂತ ಹೇಳ್ತಾರೆ. ಅವ್ರಿಗೆ ಆಗ್ಬೇಕಾಗಿರೋದು ಇವ್ರಿಗೆ ಅವ್ರ ಜಾಗ ಬಿಡ್ತಾ ಇಲ್ಲ, ಅದಕ್ಕೆ ಅವ್ರು ದುಡ್ಕೊಂಡ್ ಬಂದವ್ರೆ. ನೋಡಿ, ಇವ್ರಿಗೆ ಜಮೀನಿಂದ ಬೆಳೆ ತಗೊಂಡ್ ಹೋಗಕ್ಕೆ ದಾರಿ ಮಾಡ್ಕೊಡ್ಬೇಕು. ಆರ್ಡರ್ ಪಾಸ್ ಮಾಡಿ ಅಗ್ರಿಕಲ್ಚರ್ ಪರ್ಪಸ್ಗೆ ಬಿಡ್ಬೇಕು, ದಾರಿ ಅಲ್ಲ, ಆಕ್ಸೆಸ್ ಕೊಡ್ಬೇಕು, ಓಡಾಡ್ಲಿಕ್ಕೆ ಬಿಡ್ಬೇಕು. ಆರ್ಡರ್ ಮಾಡಿ IPC ಪ್ರಕಾರ ರಸ್ತೆ ಆಗಲ್ಲ. ಏನ್ ಮಾಡಿದ್ರೆ ಹೋಗಕ್ಕೆ ಜಮೀನ್ ಹೋಗಕ್ಕೆ ಅಷ್ಟಕ್ಕೆ ಅನುಕೂಲ ಮಾಡಿ ಬಡವರಿದ್ದಾರೆ ಮಾಡ್ಕೊಡ್ತೀವಿ ಹೇಳಿ. ಚೆಕ್ ಮಾಡ್ತಾರೆ, ಜೆನ್ಯೂನ್ ಇದ್ರೆ ಮಾಡಿಸ್ಕೊಡ್ತಾನೆ. ಈಗಲೂ ಸಾಗುವಳಿ ಸ್ಥಿತಿ ಕೊಡಿಸ್ಬೋದು. ಜೆನ್ಯೂನ್ ಇದೆ ಯಾವ ತಾಲೂಕು ಜೆನ್ಯೂನ್ ಇದ್ರೆ ಮಾಡ್ಕೊಡ್ತೀವಿ. ಟೌನ್ ಹತ್ರ ಬರುತ್ತಾ? ಟೌನ್ ಹತ್ರ ಕಷ್ಟ ಅಂದ್ರು. ಜೆನ್ಯೂನ್ ಇದ್ರೆ ಮಾಡ್ಕೊಡಿ. ಹೇಳಿ ನೋಡಿಪ್ಪ, ಜೆನ್ಯೂನ್ ಇದ್ರೆ ಮಾಡ್ಕೊಡಿ. ನೋಡಿ ಹೇಗೆ ಭೀಕರಾಪ 13 ಗುಂಟೆ ಮಾಡ್ಕೊಟ್ಟಿದ್ದಾರೆ. ಆಯ್ತು, ಅದು ಬಿಟ್ಬಿಡಿ. ಭೀಕರಾಪ 13 ಗುಂಟೆ ಅದು ಅದಿದ್ರೆ ವೆರಿಫೈ ಮಾಡಿ. ಅವ್ರಿಗೆ ಇನ್ನೊಂದ್ ಕಡೆ ಹೋಗಿದ್ದಾರೆ. ಆಯ್ತು, ಆಯ್ತು. ಈಗ ಏನಿಲ್ಲ, ಈಗ ಈ ತರ ಜಾಗ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ರೆ ನೀವು ವಶ ಮಾಡ್ಕೊಳ್ಳಿ ಅಷ್ಟೇ. ಅಷ್ಟಾದ್ರೂ ಮಾಡಿ ಅವ್ರಿಗೆ ಸಮಾಧಾನ ಆಗುತ್ತೆ ಇಲ್ವೋ? ಈಗ ಎಲ್ಲಿಗನ್ನ ಏಕರಾಗಿದ್ರೆ ಶರ ಕೊಟ್ಬಿಡಿ, ಏಕರಾಗಿದ್ರೆ ಶರ ಬರ್ದ್ಕೊಡಿ ಅಷ್ಟೇ. ಅವರು ನಮ್ಗೆ ಬಂದು ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ನಾವ್ಯಾಕೆ ಸುಮ್ಮನೆ ಕುಡಿಯೋದು? ಇದು ಬಿ ಅಲ್ಲ ಅಂತ ಬರ್ಕೊಡಿ. ಸುಮ್ನೆ ಅವ್ರು ಹೇಳ್ತಾರೆ ಅಂತ ನಾವು ಆಯ್ತಪ್ಪ ನಡಿಯಪ್ಪ ಮುಂದಕ್ಕೆ ಚೆಕ್ ಮಾಡಿ ಫ್ಯಾಕ್ಟ್ ಏನಿದೆ. ಸರ್ ಆದ್ಮೇಲೆ ಲೈವ್ದಲ್ಲಿ ಕೊಡ್ತೀನಿ. ಜಾಮೀನಿದೆ. ಅಲ್ಲಿ ನಿವೇಶನಕ್ಕೆ ಅಂತ ಜಮೀನ್ ಕಾದಿರಿಸಿದೆ, ನಿವೇಶನ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ವಲ್ಪ ಇದು ಇನ್ನೊಂದು ಇವರೇ ತಹಶೀಲ್ದಾರ್ ಸ್ಮಶಾನದ ಅದ್ಭುತ ಹೇಳ್ತಾ ಇದ್ದಾರೆ.
ಅಣ್ಣ ಇನ್ನೊಂಚೂರು ಮುಂದೆ ಹೋಗೋಣ. ಕೊಟ್ಟಿದಾರಂತೆ, ಇಲ್ಲ ಸರ್ಕಾರಿ ಜಮೀನು ಕೊಟ್ಟಿದ್ದಾರೆ. ಆಯ್ತು, ಲೇಔಟ್ ಮಾಡಿ ಕಮಿಟಿ ಪ್ರಕಾರ ಯಾರಿಗೂ ಅವ್ರು ಕೊಡಿಯಪ್ಪ. ಕಮಿಟಿ ಲೇಔಟ್ ಮಾಡಿ ಕೊಟ್ಟಿರೋ ಜಾಗ ಆಯ್ತು. ಬನ್ನಿ ಯಜಮಾನ್, ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ. ಹೇಳಿದ್ದೀವಿ ಸ್ಮಶಾನಕ್ಕೆ ಹೇಳಿದ್ವಿ. ಹಾ, ಏನಾದ್ರು ಸಮಸ್ಯೆ ಇದೆಯಾ? ಹಾ, ನಾಳೆ ದಾಖಲೆ ಎಲ್ಲ ಇದೆಯಾ? ಅದೇ ಆಗೋದಿಲ್ಲ ಇಲ್ಲಾಂದ್ರೆ ದಾಖಲೆ ಎಲ್ಲವೂ ಇದಾವ. ಹಂಗಾಮಿ ಮಾಡಕ್ ಬರಲ್ಲ, ಆಗೋದಿಲ್ಲ ನನಗೆ. ಹಂಗಾಮಿ ಕೊಡಕ್ ಬರೋದಿಲ್ಲ. ಹಂಗಾಮಿ ಅದೇ ಏನಾದ್ರು ಕೇಳಿದಾಗ, ಸಮಸ್ಯೆ ಏನಾದ್ರು ಕೇಳಿದಾಗ ಸತ್ಯ ಮಾತಾಡ್ಬೇಕು. ಸತ್ಯ ಬಚ್ಚಿಟ್ಟು ಮಾತಾಡೋದಲ್ಲ. ಹಂಗಾಮಿ ಕಾರಣಕ್ಕೆ ಆಗ್ತಿಲ್ಲ ಅಂದ್ರೆ ಆಮೇಲೆ ನಾನು ಏನಾದ್ರು ಹೇಳ್ಬೋದು. ಆ ಸತ್ಯನ ಬಚ್ಚಿಟ್ಟು ನೀವು ಮಾತಾಡಬಾರ್ದು. ಕೇಳಿದೆ ನಿಮ್ಗೆ ಸಮಸ್ಯೆ ಏನು ಅಂತ, ಯಾಕೆ ಹೇಳಿಲ್ಲ ಅಂತ ಹೇಳಿದಾರೆ ಬಿಡಿ. ಆಯ್ತು, ಯಾರು ಪಾಪ ಬಾಯಿ ಬೆರಳು ಬಾಯಲ್ಲಿಟ್ರೆ ಯಾರಿಗೂ ಕಚ್ಚೋದು ಸಿಕ್ಕಾಗೋದು. ಲೀಸ್ ತಗೊಂಡ್ ಮಾಡ್ತಾ ಇದ್ರೆ, ಲೈಸೆನ್ಸ್ ತಗೊಂಡ್ ಮಾಡ್ತಾ ಇದ್ರೆ ಆ ಲಿಮಿಟ್ ಒಳಗಡೆ ಇಲ್ಲೀಗಲ್ ಆಗಿ ಅವ್ರು ಏನಾದ್ರು ಮಾಡಿದ್ರೆ, ಇಲ್ಲೀಗಲ್ ಆಗಿ ಏನಾದ್ರು ಮಾಡಿದ್ರೆ, ಆ ವೈಲೇಷನ್ ಮಾಡಿದ್ರೆ ನಾನು ಅಷ್ಟೇ ಹೇಳ್ಬೋದಪ್ಪ. ಕ್ಯಾನ್ಸಲೇಷನ್ ಮಾಡೋದು ಬೇರೆ ವಿಷಯ. ಆದ್ರೆ ವೈಲೇಷನ್ ಅಂದ್ರೆ ಅದು ಬರ್ತದೆ. ವೈಲೇಷನ್ ಅಂದ್ರೆ ಅದು ಬರ್ತದೆ. ಆಯ್ತು ಸರ್, ಬೇರೆ ಕೊಡ್ಬೇಕು. ಹೇಳಿದ್ದೆ ಹೇಳ್ತಾ ಇದ್ದೀನಿ. ಮೈನ್ಸ್ ಅವ್ರನ್ನ ಕರ್ಕೊಂಡು ಹೋಗಿ ಲೀಗಲ್ಲಿ ಇರೋದನ್ನ ಮಾಡಲೇಬೇಡಿ. ನಾವು ವೈಲೇಷನ್ ಮಾಡಬೇಡಿ. ಲೈಸೆನ್ಸ್ ಇಂಗ್ಲಿಷ್ ತಗೊಂಡು ಅವ್ರ ಪ್ರಕಾರ ಹೇಳಿ ಅಲ್ಲಿ ಯಾವ 657 ಏನು ಇಲ್ಲ ಓಟ್ನ ಮಾಡ್ಕೊಂಡಿದ್ದೀವಿ. ಇಲ್ಲ, ನಾವಲ್ಲಿ ಆನೆ ಹಿಡಿಯಕ್ಕೆ ಇನ್ನೂ ಇದೇ ಆಗಿಲ್ಲ. ಇವ್ರದ್ದು ನಮ್ಮ ರಾಜೇಶಣ್ಣನ ಪಕ್ಕದಲ್ಲಿ ಹಾಕಿದೆಯಲ್ಲ, ರಾಜೇಶಣ್ಣನ ಹೋಟ್ಲು ಗೌಡ್ರು ಇದೆಯಲ್ಲ, ಬಾರ್ ಇದೆಯಲ್ಲ, ಬಂದಲ್ಲಿ ಕಾಲ್ ಮಾಡು, ಮನೆಗೋಸ್ಕರ ಕಾಯ್ತಾ ಇರ್ತೀನಿ. ಏನಿರ್ಬೇಕಲ್ಲ ಅದು ಮಾಡಿದ್ರೆ ನಡೀತಾ ಇರುತ್ತೆ. ಫೋಟೋಗ್ರಫಿ ಬಗ್ಗೆ ಅಂತ ಬಂದ್ರೆ ಶಬರಿಮಲೆ ಹೋಗಿ ಮಾಡಲ್ಲ. ಇಲ್ಲ ಸರ್,
ಅದು ಸರಿ ಅಂತಲ್ಲ, ಅದಕ್ಕೆ ಈ ಅರ್ಜಿ ಕೊಡ್ರಿಗೆ ಈ ಫ್ಲಾಟ್ ಮಾಡ್ಬಿಡಿ. ಆಯ್ತಪ್ಪ, ಆಯ್ತು ಚೆಕ್ ಮಾಡಿದ್ರು. ಇದು 107 ಸ್ಟ್ಯಾಚ್ಯೂ ಓಪನ್ ಆಯ್ತು ಕೆಲಸ. ರಾತ್ರಿ ರೆಡಿ ಮಾಡಿ ಕಾಣ ಯಾವ್ದ್ರಲ್ಲಿ ಅರ್ಜಿ ಕೊಟ್ಟಿದ್ರು? 2 ವರ್ಷ ಅರ್ಜಿ ತಗೊಳಕ್ಕೆ ಅವಕಾಶ ಇಲ್ಲ. ಟೋಕನ್ ನಂಬರ್ 81ರಿಂದ 90. ಟೋಕನ್ ನಂಬರ್ 81ರಿಂದ 90. ಟೋಕನ್ ನಂಬರ್ 81ರಿಂದ 90. ಟೋಕನ್ ನಂಬರ್ 81ರಿಂದ 90. ಅದು ಒಪ್ಕೊಳ್ಳಿ, ಅದು ಟೋಕನ್ ನಂಬರ್ 81ರಿಂದ 90. ಫುಲ್ ಟೈಮ್ ಯಾರು ಮಾಡ್ಬೇಕು ಕೆಲಸ, ಪಾರ್ಟ್ ಟೈಮ್ ಮಾಡಬೇಕು. ಟೋಕನ್ ನಂಬರ್ 81ರಿಂದ 90. ಯಾವ ಕಾರಣ? ಟೋಕನ್ ನಂಬರ್ 81ರಿಂದ 90. ಟೋಕನ್ ನಂಬರ್ 91ರಿಂದ 100.